ನಿನ್ನೆಯ ದಿವಸ ಶರಣು ಬಸವೇಶ್ವರ ಜೀವನ ದರ್ಶನದಲ್ಲಿ ನಾವೆಲ್ಲರೂ ನೋಡಿಕೊಂಡು ಬರ್ತಾ ಇದ್ದೀವಿ. ನಿನ್ನೆ ದಿವಸ ಬಹಳಷ್ಟು ಸೊಗಸಾಗಿ ಸುಂದರವಾದ ಶರಣು ಬಸವೇಶ್ವರ ಸೊಗಸಾಗಿ ಸುಂದರವಾಗಿ ಬಹಳಷ್ಟು ಸಡಗರ ಸಂಭ್ರಮದೊಂದಿಗೆ ಶರಣರ ಒಂದು ಮದುವೆ ಸಮಾರಂಭವನ್ನು ತಾವೆಲ್ಲರೂ ಕೂಡಿಕೊಂಡು ಮಾಡಿದ್ರಿ. ಆದರೆ ಮದುವೆ ಆದ ಬಳಿಕ ಮದುವೆಯನ್ನು ಎಂಥ ಹುಡುಗಿಯನ್ನು ಮದುವೆ ಆದರೆ ಏನೇನಾಗ್ತದೆ ಅಂತ ತಿಳ್ಕೊಂಡು ಹೇಳ್ಕೊಂಡು ಬಂದ್ರೊಬ್ಬರು ಆಧುನಿಕ ವಚನಕಾರ. ಸರಿಯಾದ ಹುಡುಗಿಯನ್ನು ಮದುವೆಯಾದರೆ ನಿತ್ಯವೂ ಪ್ರೇಮಿಗಳ ದಿನಾಚರಣೆ. ಈ ಕಡೆ ಮಾತಾಡಬೇಡ್ರಿ ತಾಯಂದ್ರೆ, ಈ ಕಡೆ ನೋಡ್ರಿ, ಈ ಕಡೆ ಅಡಿಗೆ ಆತನ ಹೊಲಕ್ಕೆ ಹೋಗಿದ್ದೆ ಅನ್ಬೇಡ್ರಿ, ಇಲ್ಲಿ ನೋಡ್ರಿ, ಈ ಕಡೆ ತಮ್ಮ ಲಕ್ಷ್ಯದಾಗ ಅದಾರ ಅವರು. ನಾ ಹೇಳೋ ಮಾತು ನಿಮ್ಮಲ್ಲಿ ಲಕ್ಷ್ಯ ಇರಲಿ ತಾಯಂದ್ರೆ, ಮಾತಾಡಬೇಡ್ರಿ. ಈ ಕಡೆ ಸರಿಯಾದ ಹುಡುಗಿಯನ್ನು ಮದುವೆಯಾದರೆ ನಿತ್ಯವೂ ಪ್ರೇಮಿಗಳ ದಿನಾಚರಣೆ. ಇಷ್ಟವಿಲ್ಲದ ಹುಡುಗಿಯನ್ನು ಮದುವೆಯಾದರೆ ದಿನನಿತ್ಯವೂ ಹುತಾತ್ಮ ದಿನಾಚರಣೆ. ಸೋಮಾರಿ ಹುಡುಗಿಯನ್ನು ಮದುವೆಯಾದರೆ ನಿತ್ಯವೂ ಕಾರ್ಮಿಕ ದಿನಾಚರಣೆ. ಶ್ರೀಮಂತ ಹುಡುಗಿಯನ್ನು ಮದುವೆಯಾದರೆ ನಿತ್ಯವೂ ಹೊಸ ವರ್ಷಾಚರಣೆ. ಸುಳ್ಳು ಮೋಸ ಮಾಡುವ ಹುಡುಗಿಯನ್ನು ಮದುವೆಯಾದರೆ ಮೂರ್ಖರ ದಿನಾಚರಣೆ. ಪೆದ್ದಿ ಹುಡುಗಿಯನ್ನು ಮದುವೆಯಾದರೆ ನಿತ್ಯವೂ ಮಕ್ಕಳ ದಿನಾಚರಣೆ. ಮದುವೆನೇ ಆಗದಿದ್ದರೆ ನಿತ್ಯವೂ ಸ್ವತಂತ್ರ ದಿನಾಚರಣೆ. ಅಂದ್ರೆ ನೋಡಿ ಹೆಂಗೆ ಹೇಳ್ಕೊಂಬರ್ತ ಆಧುನಿಕ ವಚನಕಾರ ಒಂದು ವಚನವನ್ನು ಬರೆದ, ಇಷ್ಟು ಚಂದ ಬರದ, ಸರಿಯಾದ ಹುಡುಗಿಯನ್ನು ಮದುವೆ ಆದ್ರೆ ನಿತ್ಯವೂ ಪ್ರೇಮಿಗಳ ದಿನಾಚರಣೆ. ಅದಕ್ಕೆ ನಿನ್ನೆ ದಿವಸ ಬಹಳ ಸಂಭ್ರಮದಿಂದ ನೀವೆಲ್ಲರೂ ಮದುವೆಯನ್ನು ಮಾಡಿದರೆ ಶರಣು ಬಸವೇಶ್ವರರ ಅದ್ದೂರಿಯಾಗಿರುವಂಥ ಮದುವೆ. ಆ ಮದುವೆ ಆದ ಬಳಿಕ ಆ ತಾಯಿ ಅರಳಗುಂಡಿಗೆಯಿಂದ ಒಳ್ಳೆ ಕರ್ಕೊಂಡು ಹೋಗ್ತಾರೆ ಮಾಶಾಳಪುರಕ್ಕೆ. ಮಾಶಾಳಪುರದಿಂದ ಮತ್ತೆ ಗಂಡನ ಮನೆಗೆ ಕರ್ಕೊಂಬರ್ಬೇಕು. ಹೌದಲ್ಲವ ತಾಯಂದ್ರೆ, ಈ ಕಡೆ ನೋಡ್ರಿ, ಗಂಡನ ಮನೆಗೆ ಕರ್ಕೊಂಡು ಬರಬೇಕಾದ್ರೆ ನೀವೆಲ್ಲರೂ ಕೂಡ ತವರ ಮನೆಯನ್ನು ಬಿಟ್ಟು ಹಿಂಗೆ ಬರಬೇಕಾದ್ರೆ ಎಲ್ಲರಿಗೂ ಚಲೋ ಚಲೋ ಮಾತುಗಳನ್ನು ಹೇಳಿ ಕಳಿಸ್ತಾರೆ. ಸುಮ್ಮನೆ ಇಲ್ಲ. ಮದುವೆ ಅನ್ನೋದು ಒಂದು ಸಾರಿ. ಶಾದಿ ಜೀವನ್ ಮೇ ಸಿರ್ಫ್ ಏಕ್ ಸೆ ಏಕ್ ಬಾರ್ ಹೋತಾ ಹೈ, ಅಜರಾಮ್ ಸ ಹಜಾರ್ ನಹಿ ವಾ ಅಂತ ಕರೀತಾರೆ. ಹಜಾರ್ ಭಾರ ನಹಿ ಹೋತಾ ಹೈ. ಮದುವೆ ಎನ್ನುವುದು ಜೀವನದಲ್ಲಿ ಅದು ಒಂದು ಸಾರಿ ಒಬ್ಬರ ಜೊತೆಗೆ ಆಗುವುದಕ್ಕೆ ಅದು ಮದುವೆ ಅಂತ ಕರೀತಾರೆ. 1000 ಬಾರಿ 1000 ಜೊತೆಗೆ ಆಗುವುದಕ್ಕೆ ಅದು ಮದುವೆ ಅಂತ ಕರೆಯಲ್ಲ. ಮದುವೆ ಅಂತ ತಿಳ್ಕೊಂಡ ಬಳಿಕ ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ಕೊಡುತ್ತದೆ, ಗಂಡಿಗೆ ಬಂಧನವನ್ನು ನೀಡುತ್ತದೆ. ಮತ್ತು ಮದುವೆ ಅಂದ ಬಳಿಕ ಮದುವೆ ಅಂತ ತಿಳ್ಕೊಂಡಂಥ ಬಳಿಕ ಏನಂತ ತಿಳ್ಕೊಂಡಂದ್ರೆ ಒಳಗಿನ ಹಕ್ಕಿಗಳು ಹೊರಗೆ ಹೋಗ್ಬೇಕಂತವ, ಹೊರಗಿನ ಹಕ್ಕಿಗಳು ಹೊರಗೆ ಬರ್ಬೇಕಂತವ. ಏನು ಅಂತ ತಿಳ್ಕೊಂಡಂದ್ರೆ ಶರಣ್ರೆ, ಈಗ ಮದುವೆ ಆದವ್ರು ಅದೀವಿ, ಮದುವೆ ಆದವ್ರು ಎಲ್ಲರೂ ಮದುವೆ ಆದವ್ರು ಅದರಲ್ಲ. ಆದ್ರೆ ಕೆಲವೊಂದಿಷ್ಟು ಮಂದಿ ಅಂತಾರೆ ಮದುವೆ ಆದವರು ಮದುವೆ ಆಗದೇ ಇರ್ತಕ್ಕಂಥವ್ರಿಗೆ ಹೇಳ್ತಾರಂತ. ಏನಂತ? ಬ್ಯಾಡ ಮರಯ್ಯ, ಇನ್ನೊಂದಿಷ್ಟು ದಿನ ಸ್ವಲ್ಪ ಆರಾಮಾಗಿರ್ರಿ, ಆರಾಮಾಗಿರೋದು ಮಾಡ್ರಿ, ಬ್ಯಾಡ ಮದುವೆ ಆಗೋದು ಬೇಡ, ಇನ್ನೂ ಒಂದು 3-4 ವರ್ಷ ಆರಾಮಾಗಿರ್ರಿ ಅಂತ ತಿಳ್ಕೊಂಡು ಅಂತಿರ್ತಾರಂತ. ಮದುವೆ ಆದವರು ಅವರು ಮದುವೆ ಆಗದವ್ರು ಅವ್ರು ಏನಂತಾರಂತ, ನೀವು ಮದುವೆ ಆಗಿದಿ, ಆರಾಮಾಗಿದಿ, ಹೆಂಡತಿ ಕರ್ಕೊಂಡು ಗಾಡಿ ಮ್ಯಾಗ ಕುಂದರ್ಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದಿ, ಸಿನಿಮಾ ನೋಡೋಕ್ಕೆ ಹೋಗಿದಿ, ಜಾತ್ರೆಗೆ ಹೋಗಿದಿ, ಹೌದಲ್ಲೇವು ನೋಡ್ಬೇಕು. ಗಂಡ ಹೆಂಡತಿ ಕರ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ಹೆಂಡತಿ ಏನು ಮಾಡ್ತಾಳಿವ, ಗಂಡನ ಮೇಲೆ ಭುಜದ ಮೇಲೆ ಹಿಂಗೆ ಕೈ ಹಾಕಿರ್ತಾಳೆ. ಕೈ ಹಾಕೋದು ಅರ್ಥ ಏನು? ಹೊಡಿ 100 ಕಿಲೋಮೀಟ್ರ್ ನನ್ನ ಆಶೀರ್ವಾದ ಸದಾಕಾಲಿನ ಮೇಲೆ ಐತಿ, ನನ್ನ ಆಶೀರ್ವಾದ ನಿನ್ನ ಮೇಲೆ ಐತಿ, ಹೊಡಿ ಹೋಗ್ಲಿ 100 ಕಿಲೋಮೀಟ್ರ್ ಅಂತಿರ್ತ, ಹೌದಲ್ಲ? ಅದಕ್ಕೆ ಒಳಗಿನ ಹಕ್ಕಿಗಳು ಹೊರಗೆ ಹೋಗ್ಬೇಕಂತವ, ಹೊರಗಿನ ಹಕ್ಕಿಗಳು ಒಳಗೆ ಬರ್ಬೇಕಂತವ. ಅದಕ್ಕೆ ಮದುವೆಗಿಂತ ಮೊದಲ ಗಂಡು ಹೆಂಗಿರ್ತಾನಂತ ತಿಳ್ಕೊಂಡ್ರೆ ನವಿಲಂಗಿರ್ತಾನಂತ.
ನಿಶ್ಚಯವಾದ ಬಳಿಕ ಸಿಂಹದಂತೆ, ಲಗ್ನವಾದ ಬಳಿಕ ಕತ್ತಿಯಂತೆ. ನಾ ಅಂದಿಲ್ಲ ಇದನ್ನು, ಮಹಾತ್ಮರು ಹೇಳ್ಕೊಂಡು ಬಂದ. ಮತ್ತು ಲಗ್ನ ಆದವ್ರು ಕತ್ತಿ ಅನ್ರಿ ನಾವು ಅಂದಿರ ಮತ್ತೆ. ಹಾಗಲ್ಲ, ಮದುವೆಗಿಂತ ಮೊದಲು ಹೆಂಗಿರ್ತಾನೆ ಹುಡುಗ? ನವಿಲ್ ಇದ್ದಂಗೆ ಇರ್ತಾನಂತೆ. ನವಿಲ್ ಇದ್ದಂಗೆ ಇರ್ತಾನೆ. ಮದುವೆ ಆಯ್ತು, ಎಂಗೇಜ್ಮೆಂಟ್ ಆಯ್ತು, ಸಿಂಹದಂಗೆ ಇರ್ತಾನೆ, ಸಿಂಹದಂತೆ. ಮತ್ತು ಮದುವೆ ಆದ ಬಳಿಕ ಕತ್ತಿಯಂತೆ ಅಂತಾರೆ ಶರಣರು. ನೋಡಿ ಹೆಂಗೆ ಹೇಳ್ತಾರೆ. ಇನ್ನು ಮದುವೆ ಆಯಿತು, ಮದುವೆ ಆದ ಬಳಿಕ, ಮದುವೆ ಆದ ಬಳಿಕ ಹೆಣ್ಮಗಳು ತವ್ರ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ಏನು ಬರ್ತಾಳ್ರಿ? ಹಂಗೆ ಬರಂಗಿಲ್ಲ. ಯವ್ವ ನೀವು ಹಂಗೆ ಬರ್ತೀರೇನು? ಯಾಕಂತ ತಿಳ್ಕೊಂಡಂದ್ರೆ ಹಿಂದಿದ್ದವರು ಮುಂದಿದ್ದವರು ಎಲ್ಲರೂ ಅಣ್ಣ ತಂಗಿ ಅಕ್ಕ ತಮ್ಮ ಬಂಧು ಬಾಂಧವರನ್ನ ತಂದೆ ತಾಯಿಗಳನ್ನು ಎಲ್ಲರೆಲ್ಲರನ್ನ ಊರು ಬಿಟ್ಟನ್ನು ಮತ್ತು ಗೆಳತಿಯರನ್ನು ಆಡಿದವ್ರನ್ನ ಕೂಡಿದವ್ರನ್ನ ಎಲ್ಲರನ್ನೂ ಎಷ್ಟು ಚೆಂದಾಗಿ ಆಡ್ಕೊತ ಕುಡ್ಕೊತ ಇರ್ತಕ್ಕಂಥ ನಕ್ಕೊಂತ ಇರುವಂಥ ಸಮಯದೊಳಗೆ ಮದುವೆ ಆದ ಬಳಿಕ ಆ ಊರನ್ನು ಬಿಟ್ಟು ಬರಬೇಕಾದ್ರೆ ನೀವೆಲ್ಲರೂ ಕೂಡ ಹೆಂಗೆ ಬರ್ತೀರಿವ? ಹೆಂಗೆ ಬರ್ತೀರಿ? ಆ ಊರು ಬಿಟ್ಟು ಬರಬೇಕಾದ್ರೆ ಎಲ್ಲರಿಗೆ ದುಃಖ ಆಕೈತಿ, ಹೌದಲ್ಲ? ದುಃಖ ಆಕೈತಿ. ಅಳಲಿಲ್ಲ ಅಂದ್ರೆ ಸುಮ್ಮನೆ ಹತ್ಕೊಂತಾರೆ ಬರ್ಬೇಕಾಕೈತಿ. ಯಾವ ಗಂಡನ ಮೈ ಹೋಗ್ಕೋತ ನೋಡಿ, ಅದು ಹೆಂಗೆ ಹೋಗ್ತೈತಿ ನೋಡಿ, ಹಂಗೆ ಹೊಂಟೈತೆ ಅದು. ಒಂದು ಸ್ವಲ್ಪ ಇಲ್ಲ ಅದಕ್ಕೆ ಅಂತಾರಿಲ್ಲ. ಮಗ್ಳ ಮನೆಯವ್ರು ಮಾತಾಡಿಸ್ಬೇಕ್ರಿ, ಅಕ್ಕಪಕ್ಕದವ್ರ ಮನೆಯವರು ಹಿಂಗೆ ಒಂಟಾಳ ಅಂತ ತಿಳ್ಕೊಂಡಂತಿರ್ತಾರೆ. ಸುಮ್ಮನೆ ಬಂದಿರಂಗಿಲ್ಲ, ನೀವು ಬರಬೇಕಾದ್ರೆ ಸುಮ್ಮನೆ ಬರಂಗಿಲ್ಲ. ಗಂಡ ಕರಿಯಾಕೆ ಬಂದಾಗ ಏನಂತ ತಿಳ್ಕೊಂಡಂದ್ರೆ, ಗಂಡ ಕರಿಯಾಕೆ ಬಂದ, ಮದುವೆಯಾಗಿ 1 ತಿಂಗಳಾಗಿತ್ತು. ಗಂಡ ಕರಿಯಾಕೆ ಬಂದ ಬಳಿಕ ಹೆಣ್ಮಗಳು ಅಂದ್ಲು, ನನ್ನ ಗಂಡ ನನಗೆ ಕರಿಯಾಕೆ ಬಂದಾನ. ನೀವು ಗಂಡ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಮುಖ ಸಪ್ಪಾತು, ನನ್ನ ಗಂಡ ಕರಿಯಾಕೆ ಬಂದಾನ. ಹೆಣ್ಮಗಳು ಏನಾಯ್ತು, ಮುಂಜಾನೆ ಹಿಂಗೆ ಗಂಡ ಕರಿಯಾಕೆ ಬಂದಿದ್ದ, 9 ಗಂಟೆ ಆಯಿತು. ಹೆಣ್ಮಗಳು ಮುಖ ಸಪ್ಪಾತು. ಆ ಮುಖ ನೋಡಿದ ಬಳಿಕ ಮನೆಯಾಗಿದ್ದ ಅಕ್ಕ ತಂಗಿಯರು ತಾಯಂದರು ಅವ್ರು ಏನು ಅನ್ನಕತ್ತಿದ್ರು, ಇವತ್ತು ಹೊಂಟಾಳ ಮತ್ತು ಮುಖ ಸಪ್ಪ ಆಗಕತ್ತದ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಮುಖ ನೋಡಿ ಇವರು ಮುಖ ಸಪ್ಪಾದ್ರಿ. ಸುಮ್ಮನೆ ಇರಲಿಲ್ಲ ಇವರು. ಆಕೆ ಒಂದಿಷ್ಟು ಕಣ್ಣೀರು ಸುರಿಸಾಕತ್ತಿಲ್ಲ. 9 ಆತು, 10 ಆತು, 11 ಆತು, ಕಣ್ಣೀರು ಸುರಿಸಾಕತ್ತಿಲ್ಲು. ಕಣ್ಣೀರು ಸುರಿಸೋದ್ರಾಗ ಇವ್ರು ಆಕ ತಂಗಿಯರು, ಇವ್ರ ತಾಯಿ ಈಕಿ ಕಣ್ಣೀರು ಸುರಿಸಾಕತ್ತಿಲ್ಲು. ಇನ್ನು ಕಣ್ಣೀರು ಸುರಿಸ್ಬೇಕಾದ್ರೆ ಅಕ್ಕಪಕ್ಕದವರು, ಇಲ್ಲ ಗಂಡ ಕರಿಯಾಕೆ ಬಂದಾನ, ಕರ್ಕೊಂಡು ಹೊಂಟಾನ ಅಂತ ತಿಳ್ಕೊಂಡು ಅಕ್ಕಪಕ್ಕದವ್ರು ಎಲ್ಲರೂ ಹಾಡು ಕೂಡಿ ಬೆಳೆದವ್ರು ಅವರು ಕೂಡ ಏನು ಮಾಡಿದ್ರು, ಇವ ಹೊಂಟಾಳ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು, ಅವರು ಕಣ್ಣೀರು ಸುರಿಸ್ತಾರೆ. ಹೋಗಿ ಬಾ ಅಂತ ತಿಳ್ಕೊಂಡು ಅಂದ್ರೆ, ಹೋಗಿ ಬಾ ಅಂತ ತಿಳ್ಕೊಂಡು ಅನ್ನಕತ್ತಿದ್ರು ಶರಣರ. ಯಾವಾಗ ಅಂತ ತಿಳ್ಕೊಂಡು ಅಂದ್ರೆ ಮುಂಜಾನೆ 9 ಗಂಟೆಗೆ ಸುರು ಮಚ್ಕೊಂಡಿದ್ದು ಹೊಳಕ. 12 ಆತು, 1 ಆತು, 3 ಗಂಟೆ ಆತು. ಅವಾಗನ ಅಳೋದು ಬಿಡವಳು ಹೊತ್ಕೋಂತನ ಬಂದು ಇಡೀ ಊರು ಮಂದಿ ಆಕಿನ ಕಳ್ಸಕ್ಕೆ ಬಂದ್ರಂತ. ಇಡೀ ಊರು ಮಂದಿ ಆಕಿನ ಕಳ್ಸಕ್ಕೆ ಬಂದ್ರು. ಎಲ್ಲಿವರೆಗೆ? ಬಸ್ ಸ್ಟ್ಯಾಂಡ್ವರೆಗೆ ಕಳ್ಸಕ್ಕೆ ಬಂದರು. ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೇಕಾರ ದೊಡ್ಡಪ್ಪ ಕಾಕ ಹೋಗಿ ಬರ್ತೀನಿ ಕಾಕ ಅಂತ ತಿಳ್ಕೊಂಡು ಅಂದ್ಕೊಂತ ಎಲ್ಲರೂ ಹಿಂಗೆ ಅನ್ನಕೋತವ್ರು. ಇನ್ನು ಬಸ್ ಹತ್ತಾಕತ್ತಿದ್ಲು. ಬಸ್ ಹತ್ಬೇಕಾದ್ರೆ ಹತ್ಕೊಂತನ ಬಸ್ ಹತ್ತಿದ್ಲು. ದೊಡ್ಡವ ಬರ್ತೀನವ ಹತ್ಕೊಂತನ ಬಸ್ ಹತ್ತಿದ್ಲು. ಬಸ್ ಹತ್ತದ್ರಾಗ ಹೋಗಿ ಕುತ್ಕೊಂಡು ಬಳಿಕ ಮಗ್ಲ ಗಂಡ ಕೂತ ಡ್ರೈವರ್ ಕಂಡಕ್ಟ್ರು ಈ ಹೆಣ್ಮಗಳು ಕರ್ಕೊಂಡು ಹೋಗೋದು ನೋಡಿದ ಬಳಿಕ ಡ್ರೈವರು ಕಂಡಕ್ಟ್ರು ಅವರು ಹಳಕತ್ತಿದ್ರು. ಅವರು ಹಳೋದು ನೋಡಿ ಏನಂತ ತಿಳ್ಕೊಂಡು ಅಂದ್ರೆ ಪ್ಯಾಸೆಂಜರ್ ಇದ್ರಲ್ರಿ ಅವರು ಹಳಕತ್ತಿದ್ರು. ಬಸ್ನಾಗಿದ್ದ ಪ್ಯಾಸೆಂಜರು ಡ್ರೈವರು ಕಂಡಕ್ಟ್ರ್ ಅವರು ಹಳಕತ್ತಿದ್ರು. ಅವ್ರು ಡ್ರೈವರ್ ಗಾಡಿ ಹೊಡ್ಯಾಕತ್ತಿದ್ದ. ಮೊನ್ನೆ ನಮ್ಮ ತಂಗಿ ಮದುವೆ ಮಾಡಿಕೊಟ್ಟಿನಿ, ಹೆಂಗೈತೋ ಹೆಂಗಿಲ್ಲ ಅಂತ ತಿಳ್ಕೊಂಡು ಅವನು ಹಳಕತ್ತಿದ್ದ. ಇವಾಗ ಕಂಡಕ್ಟ್ರ್ ಟಿಕೆಟ್ ಹರ್ಕೊಂತ ಹಿಂಗೆ ಬರ್ತಿದ್ದ, ನನ್ನ ಮಗಳು ಮದುವೆ ಮಾಡೀನಿ ಅದು ಹೆಂಗೈತು ಹೆಂಗಿಲ್ಲ ಅಂತ ತಿಳ್ಕೊಂಡು ಅವು ಹತ್ಕೊಂತ ಟಿಕೆಟ್ ಕೊಡಾಕತ್ತಿದ್ದ. ಹಿಂಗೆ ಕೊಡ್ಕೊಂತ ಬಂದ. ಬರೋದ್ರಾಗ ಇವೇನು ಕರ್ಕೊಂಡು ಹೊಂಟಿದ್ನಲ್ಲ ಹೆಂಡತಿ ಕರ್ಕೊಂಡು, ಇವನ ಹತ್ರ ಬಂದ. ಬರೋದ್ರಾಗ ಇವನು ಸುಮ್ಮನೆ ಕೂತಿದ್ದಿಲ್ಲ, ಇವನು ಹಳಕತ್ತಿದ್ದ. ಕಂಡಕ್ಟರ್ ಅಂದ, ಅಲ್ಲೋ ನಾ ಮೊನ್ನೆ ನಮ್ಮ ಮಗಳು ಮದುವೆ ಮಾಡೀನಿ ಹೆಂಗೈತೆ ಅಂತ ತಿಳ್ಕೊಂಡು ನಾ ಹಳಕತ್ತೀನಿ, ಒಂದು ಅರ್ಥ ಐತಿ. ಎಲ್ಲ ಪ್ರಯಾಣಿಕರೆಲ್ಲ ಬಸ್ಸಿನಾಗಿದ್ದ ಪ್ರಯಾಣಿಕರೆಲ್ಲರೂ ಹಳಕತ್ತಾರ, ಅವ್ರಿಗೊಂದು ಅರ್ಥ ಐತಿ. ನಮ್ಮ ಡ್ರೈವರ್ ಮೊನ್ನೆ ತಂಗಿ ಮದುವೆ ಮಾಡಿ ಕೊಟ್ಟಾನ, ಅದಕ್ಕೊಂದು ಅರ್ಥ ಐತಿ. ಅಲ್ಲಪ್ಪ ನೀ ಹೆಂಡತಿ ಕರ್ಕೊಂಡು ಹೊಂಟಿದಿ, ನೀ ಯಾಕೆ ಹಳಕತ್ತೀಯೋ ಮರಯ್ಯ ಅಂದ್ರೆ ಅವರು. ಹೆಂಡತಿ ಕರ್ಕೊಂಡು ಹೊಂಟಿದಿ, ನೀ ಯಾಕೆ ಹಳಕತ್ತಿದಿ ಅಂತ ತಿಳ್ಕೊಂಡಂದ ಬಳಿಕ ಅವ ಅಂದ, ಇಲ್ರಿ ಮುಂಜಾನೆ ನಾನು 9 ಗಂಟೆಗೆ ಹೋಗಿದ್ದೆ, ಅವಾಗ ಹಳಕತ್ತಿದ್ದು, ಹೋಲ್ ಬಿಡು ಒಬ್ಬಾಕಿ ಹಳಕತ್ತಳ ಅಂತ ತಿಳ್ಕೊಂಡು ಸುಮ್ಮನೆ ಇದ್ದೆ. ಮತ್ತು 12 ಗಂಟೆ ಆತು, ಅವ್ರವ್ವ ಅಕ್ಕಪಕ್ಕದವ್ರ ಮನೆಯವರು ಎಲ್ಲರೂ ಹಳಕತ್ತಿದ್ರು, ಹೋಗ್ಲಿ ಬಿಡು ಅಂತ ತಿಳ್ಕೊಂಡು ಸುಮ್ಮನೆ ಆದೆ, ಇರ್ಲಿ ಬಿಡು ಅಂತ ತಿಳ್ಕೊಂಡು ಸುಮ್ಮನೆ ಆದೆ.
ಮತ್ತು 3 ಗಂಟೆ ಆಯ್ತು, ಇಡೀ ಊರು ಮಂದಿ ಬಸ್ಸಿಗೆ ಕಳ್ಸಕ್ಕೆ ಬಂದಾರ, ಇಡೀ ಊರು ಮಂದಿ ಅಳಿಸ್ಯಾಳ. ಇರ್ಲಿ ಬಿಡು ಹೋಗ್ಲಿ ಅಂತ ತಿಳ್ಕೊಂಡು ಬಸ್ನಾಗ ಹತ್ಕೊಂಡು ಬಂದ್ವಿ. ಬಂದು ಕುಂತು ಬಳಿಕ ಪ್ರಯಾಣಿಕರು ಎಲ್ಲರೂ ಪ್ಯಾಸೆಂಜರ್ ಎಲ್ಲರೂ ಅಳಾಕತ್ತಾರ. ಹೋಗ್ಲಿ ಬಿಡು ಅಂದ್ರೆ ಡ್ರೈವರ್ ಕಂಡಕ್ಟ್ರು ನಿಮ್ಮೂ ಅಳಾಕತ್ತೀರಿ. ನನ್ನ ಮನೆಗೆ ಬರೋದಕ್ಕಿಂತ ಮೊದಲು ಇಷ್ಟು ಮಂದಿನ ಅಳಿಸ್ಯಾಳ, ನನ್ನ ಮನೆಗೆ ಬಂದಿನ ಬಳಿಕ ನನ್ನ ಎಷ್ಟು ಅಳಿಸ್ತಾಳೆ ಅಂತ ತಿಳ್ಕೊಂಡು ನಾನು ಈಗ ರೂಢಿ ಮಾಡ್ಕೊಳಕತ್ತೀನಿ ಅಳೋದು ಅಂತ ತಿಳ್ಕೊಂಡಂದವ. ನಾನು ಹೀಗೆ ಅಳೋದು ರೂಢಿ ಮಾಡ್ಕೊಳಕತ್ತೀನಿ. ಅದಕ್ಕೆ ನೀವೆಲ್ಲರೂ ಕೂಡ ತವ್ರ ಮನೆಯನ್ನು ಬಿಟ್ಟು ಹೋಗುವಂಥ ಸಮಯದೊಳಗೆ ಎಲ್ಲರೂ ಹೇಳಿ ಕಳಿಸ್ತೀರಿ ಏನಂತ, ತಂಗಿ ನಿನ್ನ ಗಂಡನ ಮನೆಗೆ ಹೋದ ಬಳಿಕ ನಿನ್ನ ಅತ್ತೆ ಮಾವರನ್ನು ತಂದೆ ತಾಯಿ ಅಂತ ತಿಳಿದುಕೋ, ನಿನ್ನ ಗಂಡನನ್ನು ಪತಿದೇವರಂತ ತಿಳಿದುಕೋ. ಮಾದಮ್ಮ ತಾಯಿಯವರು ಮಾಶಾಳಪುರದಲ್ಲಿ, ಅವ್ರ ತಂದೆ ಹೆಸರೇನ್ರಿ? ಅವ್ರ ತಂದೆ ಹೆಸರೇನು? ನಮಗೇನು ಗೊತ್ತಪ್ಪ, ಅದ್ರಾಗೈದು ನಿನ್ನೆ ಲಗ್ನ ಮಾಡೀವಿ. ಹೂನಪ್ಪ, ಪುರಾಣ ಕೇಳೋದು ಕೇಳ್ತೀವಿ. ಒಬ್ಬದು ಯಾವುದೇ ಹೆಣ್ಮಗಳು ರಂಗೋಲಿ ಸ್ಪರ್ಧೆ ಇಟ್ಟಿದ್ರಂತೆ. ಅವು ಇಲ್ಲಿಂದ ಹಿಡಿದು ಸಾಲಿ ಮಟ್ಟ ರಂಗೋಲಿ ಸ್ಪರ್ಧೆ ಇಟ್ಟಿದ್ರು. ರಂಗೋಲಿ ಸ್ಪರ್ಧೆ ಇಟ್ಟಿದ್ರಂತ ಹೆಣ್ಮಗಳು ಇಲ್ಲಿಂದ ರಂಗೋಲಿ ಹಾಕ್ಕೊಂತ ಹೋದಂಥ ಸಾಲಿ ಹತ್ರ ಹೋಗಿ ನೋಡ್ತಾಳೆ, ರಂಗೋಲಿನೇ ಇದ್ದಿದ್ದಿಲ್ಲ. ಅದು ಏನಾಗಿತ್ತು ರೀ, ಇಷ್ಟು ಉದ್ದ ಶಾರಕ್ಕೆ ಬಿಟ್ಕೊಂಡಿದ್ಲಂತ. ಹಿಂಗೆ ರಂಗೋಲಿ ಹಾಕ್ಕೊಂತ ಹೋಗೋದಾಗ ಹಿಂದೆ ಅಳ್ಕೊಂತ ಹೋಗಿತ್ತಂತ. ಹಂಗಾಗ್ಬಾರ್ದು. ನಮ್ಮ ಪುರಾಣ ಇವ ಕೇಳಬೇಕು, ಕೇಳಿದ್ದನ್ನು ಮನನ ಮಾಡ್ಕೋಬೇಕು, ಇಟ್ಕೋಬೇಕು. ಯಾವುದ್ಯಾವುದು ವಿಷಯಗಳನ್ನು ತಲೆ ಒಳಗೆ ಇಟ್ಕೊಂಡಿರ್ತೀರಿ ಪುರಾಣದಾಗ ಹೇಳ್ಕೊಳಕ್ಕಲ್ಲಂದ್ರೆ ಶರಣರ ನೆನಪಿರಲಿ. ಅಫ್ಜಲ್ಪುರ ತಾಲೂಕಿನ ಮಾಶಾಳಪುರದ ಬಾವಿ ಶಾಂತಲಿಂಗಪ್ಪನ ಮಗಳು. ಯಾರೀ? ನೆನಪಿರಲಿ, ಬಾವಿ ಶಾಂತಲಿಂಗಪ್ಪನ ಮಗಳು. ಪುರಾಣ ಕೇಳಿದ್ದು ಸಾರ್ಥಕ ಆಗ್ಬೇಕಂದ್ರೆ ನೋಡಿ, ಧಾರಾವಾಹಿ ಎಲ್ಲ ನೋಡ್ತಿರ್ತೀರಿ, ಎಷ್ಟು ನೆನಪಿಟ್ಕೊಂಡಿರ್ತಿರ್ಲಿವ? ಧಾರಾವಾಹಿ ನೋಡ್ತಿರಿಲ್ಲ? ಅಯ್ಯಪ್ಪ ನೆನೆಸ್ಬಿಡೋದನ್ನ. ಧಾರಾವಾಹಿ ನೋಡೋದಕ್ಕೆ ಎಷ್ಟು ನೆನಪು ಮಾಡಿ ಇಟ್ಕೊಂಡಿರ್ತೀರಿ, ಮತ್ತು ತನ್ಮಯರಾಗಿಬಿಟ್ಟಿರ್ತೀರಿ ನೀವು. ಎಷ್ಟು ತನ್ಮಯರಾಗಿರ ಅಂತ ತಿಳ್ಕೊಂಡಂದ್ರೆ ಅಷ್ಟು ತನ್ಮಯರಾಗಿ ನೋಡಿರ್ತೀರಿ ನೀವು. ಅದನ್ನು ಒಂದು ಶಬ್ದ ಬಿಡಲಾರ್ದಂಗೆ ಅಕಸ್ಮಾತ್ ನೀವು ಪುರಾಣಕ್ಕೆ ಬಂದಿದ್ರಿ, ಅಕಸ್ಮಾತ್ ನಿಮ್ಮ ಧಾರಾವಾಹಿ ಮಿಸ್ ಆಗಿತ್ತು, ಮನೆಯಾಗಿದ್ದವ್ರು ಹೇಳ್ತಾರೆ ಇಂಥದ್ದು ಹಿಂಗೆ ಆಗ್ತದ ಅಂತೇಳಿ. ಹೌದಲ್ಲ? ಪುಣ್ಯ ಪುರುಷನ ಒಬ್ಬ ಚರಿತಾಮೃತವನ್ನು ನಾವು ನೀವೆಲ್ಲರೂ ಕೇಳಬೇಕು ಶರಣರ. ಮಾಶಾಳಪುರದಲ್ಲಿ ಬಾವಿ ಶಾಂತಲಿಂಗಪ್ಪನ ಮಗಳು ಮಹಾದೇವ ತಾಯಿಯವರು ಏನಂತ ತಿಳ್ಕೊಂಡಂದ್ರೆ, ತವ್ರ ಮನೆಯಿಂದ ಇನ್ನು ಹೋಗ್ತಾ ಇದ್ದಾರೆ, ಹೋಗಬೇಕಾದ್ರೆ ದುಃಖಿತಳಾಗ್ತಾಳೆ, ಅಳುತ್ತಾಳೆ. ಅಪ್ಪ ನಾನು ಹೋಗೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಅವಾಗ ಶಾಂತಲಿಂಗಪ್ಪರು ಅಂತಾರ, ಇಲ್ಲ ಮಗಳ, ಹೋಗಬೇಕು ನೀನು ಗಂಡನ ಮನೆ ಒಳಗೆ ಇರಬೇಕು ತಾಯಿ, ಗಂಡನ ಮನೆ ಒಳಗೆ ಇರಬೇಕು. ಆದ್ರೆ ಹೇಗಂತ ತಿಳ್ಕೊಂಡಂದ್ರೆ, ಕಲಿಕೇರಿಯ ಮರಳಾರಾಧ್ಯರ ಪರಮ ಶಿಷ್ಯನಾಗಿರುವಂಥ ಒಬ್ಬ ಶರಣನ ಕೈ ಹಿಡಿದಿದಿ, ಒಂದಿಷ್ಟು ದೋಷ ಬರಲಾರ್ದಂಗ ಅವನ ಜೊತೆಗೆ ನೀನು ಬದುಕು ಮಾಡಬೇಕು. ಸುಮ್ಮನೆ ಇಲ್ಲ, ಅಂತಿಂತವನಲ್ಲವ ಶರಣ, ಅಂತ ಶರಣ ಜೊತೆಗೆ ನೀನು ಮದುವೆ ಮಾಡೈತೆ. ಆದ್ರೆ ಹೆಂಗಿರ್ಬೇಕಂತ ತಿಳ್ಕೊಂಡಂದ್ರೆ, ಬೆಚ್ಚನ ಮನೆಯಾಗ ವೆಚ್ಚಕ್ಕವನ್ನಾಗಿ ಇಚ್ಛೆಯಲ್ಲಿ ನಡೆಯುವ ಸತಿಹಿರೇ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಯಾವುದೇ ಬೇಕು ಬೇಡೆಂಬ ಆಶೆಗಳನ್ನು ನೀನಂತ ತಿಳ್ಕೊಂಡಂದ್ರೆ ಎಂದೂ ಕೂಡ ಅವನ ಹತ್ರ ಕೇಳಕ್ಕೆ ಹೋಗ್ಬಿಡವ. ಅವನೊಬ್ಬ ಶರಣದನ, ಅವನ ಕೈ ಹಿಡಿದು ಸದಾವಕಾಲ ಅವನ ಪೂಜಿಸ್ಕೊಂಡು ಹೋಗು, ಸಾಕು, ನಿನಗೆ ಒಳ್ಳೇದಾಗ್ತೈತೆ ಅಂತ ಹೇಳಿ ಕಳಿಸ್ತ. ಅವಾಗ ತಂದೆಯಾಗಿರ್ತಕ್ಕಂಥವನು ಹೇಳ್ತಾನೆ, ನೋಡು, ಹೆತ್ತ ಮನೆಗೆ ಕೊಟ್ಟ ಮನೆಗೆ ಕೀರ್ತಿಯನ್ನು ತರಬೇಕಿವ. ತವ್ರ ಮನೆಗೆ ನಿಮಗೆಲ್ಲ ಹೇಳ್ತಾರಿಲ್ಲವ, ತವ್ರ ಮನೆಗೆ ಹೆಸರು ತರಬೇಕಂತೇಳಿ. ತವ್ರ ಮನೆಗೆ ಹೆಸರು ತರ್ಬೇಕಂದ್ರೆ ಏನು ಮಾಡ್ತಾರೆ? ಯಾವುದೋ ಹೆಣ್ಮಗಳು ತವ್ರ ಮನೆಗೆ ಹೆಸರು ತರ್ಬೇಕಂತ ತಿಳ್ಕೊಂಡಂತ ಗಂಡನ ಮನೆಗೆ ಹೋಗಿ ಒಳ್ಳೆ ಬರೋ ಮುಂದ್ರೆ ಒಂದು ಕ್ವಿಂಟಲ್ ಹೆಸರು ತೊಗೊಂಬಂದಿದ್ದಂತ ಆಕೆ. ಹೆಸರು ಅಂದ್ರೆ ತಮ್ಮ ಅಂತ ತಿಳ್ಕೊಂಡು ಅವ್ನ ಮನ್ಯಾಗ ಅಂದ್ರೆ ಅವ್ರು ತಂದೆ ತಾಯಿ, ಏನವ ಇನ್ಯಾಕೆ ತಂದಿದ್ದೆ, ಮತ್ತೆ ಹೇಳಿದ್ರಲ್ಲ ಹೆಸರು ತಮ್ಮ ಅಂತೇಳಿ, ಅದಕ್ಕೆ ಹೆಸರು ತಂದೆ ನೋಡಂದ. ಇಂಥದ್ದೆಲ್ಲ ಕೀರ್ತಿ ತರೋದು. ಮಹಾದೇವಿ ತಾಯಿಯವರು ಮಾಶಾಳಪುರದಿಂದ ಹಿಂಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ಬಳಿಕ ಅಲ್ಲಿರ್ತಕ್ಕಂಥವ್ರು ಸ್ವಾಗತವನ್ನು ಮಾಡಕತ್ತಾರ. ಶರಣರ ಧರ್ಮ ಪತ್ನಿಯಾಗಿರ್ತಕ್ಕಂಥವರು ಮಹಾದೇವಮ್ಮ ತಾಯಿಯವರು ಬರಾಕತ್ತಾರ ಅಂತ ತಿಳ್ಕೊಂಡ ಬಳಿಕ ಸ್ವಾಗತವನ್ನು ಮಾಡಿಕೊಂಡ್ರು. ಇನ್ನೇನು ಮನೆ ಒಳಗೆ ನಿಮಗೆಲ್ಲರಿಗೂ ಕೂಡ ಒಂದು ಮಾತು, ಶರಣರ ನೀವೆಲ್ಲರೂ ಕೂಡ ಮನೆಯ ಬಾಗಿಲೊಳಗೆ ನಿಂದಿರಿಸಿ ನಿಮಗೆಲ್ಲರೆರಡು ಮಾತುಗಳನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಬಾಗಿಲದೊಳಗೆ ನಿಂತುಕೊಂಡಾಗ ಶರಣರಂತಾರ, ಮಹಾದೇವಿ ನೀ ಏನು ಮೈ ಮೇಲೆ ಹಾಕಿಕೊಂಡು ಬಂದಿಯಲ್ಲ ಬಂಗಾರವನ್ನು, ಸಾಕಷ್ಟು ಬಂಗಾರ ಹಾಕೊಂಬಂದಿದ್ಲು ಆಕೆ ಮಹಾದೇವಿ, ಬಹಳಷ್ಟು ಬಂಗಾರ ಹಾಕೊಂಬಂದಿದ್ಲು. ಮೈ ಮೇಲೆ ಬಹಳಷ್ಟು ಬಂಗಾರವನ್ನು ಆಭರಣಗಳನ್ನು ಹಾಕಿಕೊಂಡು ಬಂದಿದ್ಲು. ಆ ಬಂಗಾರದ ಆಭರಣಗಳ ಮೈ ಮೇಲೆಲ್ಲ ಇದ್ದವಲ್ಲ. ಅವಾಗಂತಾರೆ ಶರಣರಂತಾರ, ಮಹಾದೇವಿ ನಿಲ್ಲು,
ಮನೆಯೊಳಗೆ ಬರಬೇಕಾದ್ರೆ, ನನ್ನ ಮನೆಯನ ವಸ್ತಲವನ್ನು ನೀನು ದಾಟಬೇಕಾದ್ರೆ ಒಂದು ಮಾತು ಏನಂತ ತಿಳ್ಕೊಂಡಂದ್ರೆ, ಮೈ ಮೇಲೆ ಹಾಕಿಕೊಂಡಿರುವಂಥ ಆಭರಣಗಳನ್ನು ತೆಗೆದಿಟ್ಟು ನಾನೊಬ್ಬ ಶರಣನ ಧರ್ಮಪತ್ನಿ ಅಂತ ತಿಳ್ಕೊಂಡು ಒಳಗಡೆ ಬಾ ಅಂತ ತಿಳ್ಕೊಂಡಂದ್ರು. ನೋಡಿ ಹೆಂಗಿರ್ಬೇಕು. ನಾ ಕಟ್ಟಿರುವಂಥ 2 ಗುಂಜಿಯ ತಾಳಿಯನ್ನು ಬಿಟ್ಟು ಉಳಿದಿರ್ತಕ್ಕಂಥ ನಿನ್ನ ಮೈ ಮೇಲೆ ಯಾವುದೇ ಆಭರಣಗಳು ಇರಬಾರದು ಮಹಾದೇವಿ. ನನಗೆ ಅದರ ಮೇಲೆ ಆಶೆ ಆಕಾಂಕ್ಷೆಗಳಿಲ್ಲ, ಅವುಗಳನ್ನು ತರುವುದಕ್ಕೆ ಬೇಡ ಅಂತ ತಿಳ್ಕೊಂಡಂದ್ರು. ನೋಡಿ ಹೆಂಗಿರ್ಬೇಕು. ನಮ್ಮವ್ವ ನಿಮಗೆ ಹಿಂಗೆ ಅಕ್ಕವನ್ರಿ, ನಮ್ಮ ಮನೆಯಾಗ ನಿಮ್ಮ ಮನೆಯಾಗ ಹಿಂಗೈತಿ ನಡೆದೇ ಇಲ್ಲ. ಅದಕ್ಕೆ ಅವರು ಶರಣರಾಗಿ ಹೋದರು. ಅದಕ್ಕೆ ಶರಣರಾಗಿ ಹೋಗ್ತಾರೆ. ಅವಾಗ ಮೈ ಮೇಲಿರುವಂಥ ಎಲ್ಲ ಬಂಗಾರವನ್ನು ಕಳಿಸಿದಂತ ಒಳಗೆ ಬರಬೇಕಾದ್ರೆ ನಿಮಗೆಲ್ಲರಿಗೆ ಏನಂತ ತಿಳ್ಕೊಂಡಂದ್ರೆ, ವಸ್ತಲವನ್ನು ದಾಟಿ ನೀವು ಬರ್ಬೇಕಂಗಿಲ್ಲ. ವಸ್ತಲದ ಮ್ಯಾಗ ನೀವು ಕಾಲಿಡ್ತೀರಿ, ಹೌದಲ್ಲವ? ಕಾಲಿಟ್ಟು ಏನು ಮಾಡ್ತಾರೆ? ನಿಮಗೆ ಏನು ಮಾಡ್ತಾರೆ? ಏನು ಮಾಡಿಲ್ಲ, ನಾವು ಹಂಗೆ ಬಂದಿರಿನ? ಏನು ಮಾಡ್ಯಾರ? 2 ಬಟ್ಟಿನೊಳಗೆ ಒಂದೇನೋ ಬಡಿತಾರಲ್ಲ, ನಿಮ್ಮೂರ ಬಡಿಗಿಲ್ಲನ? ಬಡಿತಾರ? ಹೇಳ್ರಲ್ಲ ಮತ್ತೆ ಹಂಗ್ಯಾಕೆ ಸುಮ್ಮನೆ ಕುಂತೀರಿ? ಬಡಿಬೇಕಾದ್ರೆ ಯಾಕೆ ಬಿಡ್ತರು? ಆ ವಸ್ತುಲ ಮೇಲೆ ನಿಮ್ಮ ಪಾದವನ್ನು ಇಟ್ಟು 2 ಬೆರಳ ನಡುವೆ ಏನು ಬಿಡಿದ್ರು? ಹೇಳ್ರಲ್ಲ, ಬಾಯಾಗೈತಿ ಹೇಳಕ್ಕೆ ಬರೋಲ್ರಿ. ಮಳೆ ಬಿಡಿದ್ರು. ಮಳೆ ಯಾಕೆ ಬಿಡದ್ರಿ? ಏನಯ್ಯಪ್ಪ, ಯಾರಿಗೆ ಗೊತ್ತೈತೆ? ಮಳೆ ಬಡ್ಕೊಂತ ಬಂದ್ರೆ ನಾವು ಬಡ್ಕೊಂತ ಹೊಂಟೀವಿ. ಯಾರಿಗೆ ಗೊತ್ತೈತೆ ಅಂದು ಯಾರು ಕೇಳಬೇಕು? ಯಾರು ಕೇಳಂಗಿಲ್ಲ. ಇವ ಸುಮ್ಮನೆ ಬರೋಂಗಿಲ್ಲ ಇವ ಯಾರು. ಯಾಕಂದ್ರೆ ಒಂದು ಮನೆಯನ್ನು ಬಿಟ್ಟು ಒಂದು ಮನೆಗೆ ಬರಬೇಕಾದ್ರೆ ಸುಮ್ಮನೆ ಬರ್ತೀರೇನು? ಆ ಮಳೆಯನ್ನು ಹಿಂಗೆ ಬಡಿದಿರ್ತಾರೆ. ವಸ್ತ್ಲಿ ಒಳಗೆ ಮಳೆ ಬಡ್ಕೊಂಡು ಹೊಳಗೆ ಹೋಗಿರ್ತೀರಿ. ಹೊಳಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀರಿ? ಬೆಲ್ಲ, ಅಕ್ಕಿ, ಏನೇನೆಲ್ಲ ಇರ್ತದೆ ದವಸ ಧಾನ್ಯವನ್ನು ಹೊದ್ದು ಬಲಗಾಲಿ ಹೋದ್ ಹೊಳಗೆ ಹೊಕ್ಕಿರಿ. ಓದ್ ಬಳಿಕ ಮಳೆ ಬಡಿಯೋದ ಅರ್ಥ ಏನಂತ ತಿಳ್ಕೊಂಡಂದ್ರೆ, ಗಂಡ ಅತ್ತೆ ಮಾವ ಜಗಳ ಬಂತೇವ. ಜಗಳ ಬಂದಾಗ ಅವ್ರು ಅಂತಾರೆ, ನಡಿ ಹೋಯ್ಬಿಡು ನಿನ್ನ ತವ್ರ ಮನೆಗೆ ಅಂತಾರೆ. ಅವಾಗ ನೀವೇನಂತೀರಿ? ಹಂಗೆ ಅನ್ನಂಗಿಲ್ಲಲ್ಲ. ಏನಂತೀರಿ? ಅತ್ತೆ ಮಾವ ಜಗಳ ಬಂತು, ಗಂಡ ಹೆಂಡತಿ ಇಬ್ಬರು ಜಗಳ ಆಡಿದ್ರಿ. ಜಗಳ ಆಡಿದ ಬಳಿಕ ನೀ ತವ್ರ ಮನೆಗೆ ಹೋಗಂತ ತಿಳ್ಕೊಂಡು ಅಂದಾಗ ನೀವು ಹೋಗಿರೇನ? ಹೋಗಿರೇನ? ಯಾಕೆ ಹೋಗಂಗಿಲ್ಲ? ನಾ ಹಾಗ ಬಂದಿಲ್ಲ, ನಿನ್ನ ಮನೆಗೆ ಮಳೆ ಬಡ್ದ ಬಂದು ನಾ ಯಾಕೆ ಹೋಗಲ್ಲ ತವ್ರ ಮನೆಗೆ ಅಂತೀರಿಲ್ಲ? ಈ ಅನುಭವದ ಮಾತುಗಳು ಇವ. ಹಾಗ ಬರಂಗಿಲ್ಲ, ಮಳೆ ಬಡದು ಒಳಗಡೆ ಬರ್ತೀರಿ. ಜಗಳ ಬಂದಾಗ ನಾ ಹಾಗ ಬಂದಿಲ್ಲ, ನಿನ್ನ ಮನೆಗೆ ಮಳೆ ಬಡ್ದ ಬಂದೀನಿ ಅಂತ ತಿಳ್ಕೊಂಡು ಅನ್ನುವಂಥದ್ದು. ಮನೆಗೆ ಬಂದ ಬಳಿಕ ಏನಂತೀರಿ? ಇದು ಮನೆ ನಂದ ಅಂದ್ರಿ, ಹೌದಲ್ಲ? ಭಾಳ ಧೈರ್ಯ ನಿಮಗೆಲ್ಲ. ಮನೆ ಬರೋ ತೊಡನ ಮನೆ ಅಂದ್ರಿ. ಅವ ಏನಂತಾರ, ಎಲ್ಲೇ ಕರ್ಕೊಂಡು ಹೋಗಿದ್ನ ಹೆಂಡತಿ ಕರ್ಕೊಂಡು ಇಂಥ ಗುರುಗಳ ಹತ್ರ ಬಂದು ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳಕ್ಕೋ, ಯಾರೋ ಇವ್ರು ಅಂದ, ಇವ್ರು ನಮ್ಮ ಮನೆಯವ್ರಿ. ಏನಂತಾರ್ರಿ? ಇವ್ರು ನಮ್ಮ ಮನೆಯವರು. ನೀ ಯಾರು? ನಾವು ಹೊರಗಿನವ್ರಿ. ಇನ್ನು ಮೇಲಿಂದ ನಾವು ಹೊರಗಿನವ, ಅವ್ರು ಮನೆಯವರು. ಹಾಗಲ್ಲಲ್ಲ. ಮನೆಯ ಪ್ರವೇಶ ಮಾಡಿದಳು ಮಹಾದೇವಮ್ಮ ತಾಯಿಯವರು. ಮನೆಯೊಳಗೆ ಪ್ರವೇಶ ಮಾಡುತ್ತಾಳೆ. ಮಾಡಿದ ಬಳಿಕ ಶರಣರು ಹೇಳಿರ್ತಕ್ಕಂಥ ಮಾತುಗಳಿಗೆ, ಎಲ್ಲ ಮಾತುಗಳಿಗೆ, ಶರಣರ ಮಾತುಗಳಿಗೆ ಮನ್ನಣೆ ಕೊಡ್ತಾಳೆ. ಕೊಟ್ಟ ಬಳಿಕ ಶರಣರ ಒಂದು ಸಂಸಾರ ಅನ್ನೋದು ಹೇಗಿರ್ತದ ಅಂತ ತಿಳ್ಕೊಂಡ್ರೆ ನೆನಪಿರಲಿ. ದಿನನಿತ್ಯ ಬೆಳಗ್ಗೆ ಎದ್ದ ಬಳಿಕ ಶರಣರು ಬೆಳಗಿನ ಜಾವ ಹೇಳುವುದಕ್ಕಿಂತ ಮುಂಚಿತವಾಗಿ ಶರಣರ ಒಂದು ಮಾತು ಹೇಳ್ತಾರೆ, ಸಂಸಾರದೊಳಗೆ ಹೇಗಿರಬೇಕನ್ನುವುದನ್ನು. ಉಚ್ಚಿಷ್ಟದ ಉದಕದೊಳಗೆ ಚಂದ್ರಮನ ನೆಳಲಿದ್ದರೇನು? ಆ ಚಂದ್ರಮನು ಉಚ್ಚಿಷ್ಟದೊಳಗಿದ್ದಾತನೇ? ಅಲ್ಲಲ್ಲ. ಶರಣನ ಕಾಯ ಸಂಸಾರದ ವ್ಯಾಪಕದೊಳಗಿದ್ದರೇನು? ಆ ಶರಣನು ಸಂಸಾರದೊಳಗಿದ್ದಾತನೇ? ಅಲ್ಲಲ್ಲ. ಕೆಸರೊಳಗಣ ತಾವರೆಯಂತೆ ಮರದೊಳಗಣ ಬಯಲಿನಂತೆ ಇದ್ದು ಇರನು ಕೂಡಲ ಚನ್ನ ಸಂಗಮೇಶ್ವರ. ಶರಣರು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎಂದರು. ಹೆಂಗಿದ್ರು? ಕೂಡಲ ಚನ್ನ ಸಂಗಯ್ಯನಲ್ಲಿ ಶರಣರು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತ ಕರೀತಾರೆ. ಉಚ್ಚಿಷ್ಟದ ಉದಕದೊಳಗೆ ಚಂದ್ರಮನ ನೆಳಲಿದ್ದರೇನು? ಆ ಉಚ್ಚಿಷ್ಟದೊಳಗ ಇದ್ದಾತನೇ ಅಂತ ಕರೀತಾರೆ. ಆ ಚಂದ್ರ ಉಚ್ಚಿಷ್ಟದೊಳಗಿದ್ದಾತನೇ. ಶರಣರ ಊರಿನ ಹೊಲಸಾದ ನೀರಾಗಿರ್ತಕ್ಕಂಥದ್ದು ಹೋಗಿ ಒಂದು ತೆಗ್ಗಿನಾಗ ನಿಂದಿರ್ತೈತೆ. ನಿಂತ ಬಳಿಕ ಚಂದ್ರನ ಪ್ರತಿಬಿಂಬ, ಚಂದ್ರ ಆಕಾಶದಾಗದಾನ, ಆದ್ರೆ ಚಂದ್ರನ ಪ್ರತಿಬಿಂಬ ಹಿಂಗೆ ಬಿದ್ದೈತಿ. ಬಿದ್ದಿರುವಂಥ ಚಂದ್ರನ ಪ್ರತಿಬಿಂಬ ಹಿಂಗೆ ಬಿದ್ದೈತಪ್ಪ ಅಂದ ಬಳಿಕ ಆ ಹೊಲಸಾದ ನೀರಿನೊಳಗೆ ಚಂದ್ರ ಹೊಲಸಾಗ್ಯಾನಂತ ಪ್ರಶ್ನೆ ಮಾಡ್ತಾರೆ. ಹೊಲಸಾದ ನೀರಿನೊಳಗೆ ಚಂದ್ರನ ಪ್ರತಿಬಿಂಬ ಬಿದ್ದೈತೆ ಕರೆ, ಆದ್ರೆ ಚಂದ್ರ ಏನಾರು ಹೊಲಸಾಗ್ಯಾನಂತ ಪ್ರಶ್ನೆ ಮಾಡ್ತಾರೆ. ಇರುವುದು ಚಂದ್ರ ಆಕಾಶದಲ್ಲಿ, ಆದ್ರೆ ಅವನ ಪ್ರತಿಬಿಂಬ ಅದರ ಬಿದ್ದೈತೆ ಖರೆ, ಆದರೆ ಚಂದ್ರ ಹೊಲಸಾಗಿಲ್ಲ. ಹಂಗ ಶರಣರ ಕಾಯ ಸಂಸಾರದ ವ್ಯಾಪಕದೊಳಗೆ ಇದ್ದಾನೆ.
ಆದ್ರೆ ಸಂಸಾರದೊಳಗೆ ಇದ್ದಾತನೇ ಶರಣನು, ಆ ಕಾಯಿಗತೆ ಇದ್ದು ಇರನು. ಹೆಂಗದನ ಆಕು ಹೆಂಗದನ ಅಂತ ತಿಳ್ಕೊಂಡಂದ್ರೆ ಕೆಸರೊಳಗಣ ತಾವರೆಯಂತೆ, ಮರದೊಳಗಣ ಬಯಲಿನಂತೆ ಅಂತಾರೆ. ಅದನ ನೀರಿನೊಳಗ ಹಡಗು ಹೋಗದಂಗೆ ಅದನಂತಾರೆ ಅವರು. ಶರಣರು ಹೆಂಗದಾರಪ್ಪ ಅಂತ ತಿಳ್ಕೊಂಡು ಅದಾರ, ಆದ್ರೆ ಒಂದಿಷ್ಟು ಹಚ್ಕೊಂಡಿಲ್ಲ. ಶರಣರ ಹೆಂಗೆ ಅಂತ ತಿಳ್ಕೊಂಡಂದ್ರೆ ನೆನಪಿರಲಿ, ಕುಂಬಾರ ಹುಳ ಅಂತ ತಿಳ್ಕೊಂಡೊಂದು ಹುಳ ಇರ್ತೈತಿ, ಅದು ಒಂದಿಷ್ಟು ಕೆಸರು ಹಚ್ಕೊಳಂಗಿಲ್ಲ ಅಂತ. ತಾವರೆ ಅಂತ ಕರ್ಕೊಂಡು ಬರ್ತಾರೆ. ತಾವರೆ ಕೆಸರಿನೊಳಗೆ ಬೆಳೀತದ ಕರೆ, ಆದ್ರೆ ತಾವರೆ ಬೆಳೆದಿರ್ತಕ್ಕಂಥ ಕೆಸರಿನೊಳಗನೆ ಬೆಳೆದದ, ಒಂದಿಷ್ಟು ಮೈ ಒಳಗೆ ಏನದು ಹೊಲಸು ಹಚ್ಕೊಳಂಗಿಲ್ಲಲ್ಲ. ಹಂಗೆ ಶರಣನ ಕಾಯ ಸಂಸಾರದ ವ್ಯಾಪಕದೊಳಗೆ ಇದ್ದನು, ಅದು ಇದ್ದು ಇಲ್ಲದಂತದಾನ ಅಂತ ಕರೆಯದ ಅದಾನ, ಆದ್ರೆ ಇದ್ದು ಇಲ್ಲದಂಗೆ ಅದಾನ. ಅದಕ್ಕೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಶರಣರು ಹೆಂಗದಾರ ಅಂತ ತಿಳ್ಕೊಂಡಂದ್ರೆ ಉಂಡು ಉಪವಾಸ್ಯದರಂತ, ಬಳಸಿ ಬ್ರಹ್ಮಚಾರಿಯಾಗ್ಯದಾರಂತ. ಶರಣರು ಆ ರೀತಿ ಒಳಗೆ ಬದುಕಿದ್ರು ಅಂತ ತಿಳ್ಕೊಂಡಂತಾರೆ. ಸುಮ್ಮನೆ ಎಲ್ಲ ಹೆಂಗಂತ ತಿಳ್ಕೊಂಡು ಶರಣರ ನೀವೆಲ್ಲರೂ ಸಂಸಾರಸ್ಥರೇ, ನಮ್ಮ ಗುರುಗಳು ಸನ್ಯಾಸಿಗಳು. ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ, ಯವ್ವ ಈ ಕಡೆ ಲಕ್ಷ್ಯ ಕೊಡ್ರಿ, ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ, ಸಂಸಾರ ಚಲೋನೋ ಏನು ಸನ್ಯಾಸಿ ಚಲೋ ರೀ? ನಿಮ್ಮ ಮದುವೆ ಏನ ಅವು ಹೇಳಕತ್ತಾಳ ನಮ್ಮವ್ವ, ಆಕೆ ಅನುಭವ ಐತೆ, ಆಕೆ ಹೇಳದ್ಲು ಸನ್ಯಾಸಿ ಚಲೋ ಅಂತ. ನೀವು ಹೇಳ್ರಿ, ಸನ್ಯಾಸಿ ಚಲೋ ಸಂಸಾರ ಚಲೋ ಹೇಳ್ರಲ್ಲ. ಸುಮ್ಮನೆ ಇರಲಿ ಅಪ್ಪ, ನಿಮ್ಮ ಮದುವೆಗೆ ನಿಮ್ಗೆ ಗೊತ್ತೈತಿಲ್ಲ ಏನಾರ. ನೀವು ಶಾಂತಿ ತಂದಿಲ್ಲ, ಪ್ಯಾಟಿ ಕುಂದಿಲ್ಲ, ಬರ್ರಿ ಕುರ್ಕುರಿ ತಿಂದು ಕಿರಿಕಿರಿ ಮಾಡ್ಕೊಂಡು ಕುಂತೀರಿ ಇಲ್ಲಿ. ಹೇಳ್ರಿ ತಾಯಂದ್ರೆ, ಸಂಸಾರ ಚಲೋನೋ ಸನ್ಯಾಸಿ ಚಲೋ? ಗಪ್ಪ ಕುಂತಿರಲ್ಲ ನೀವು ಯಾರು? ಹೇಳ್ರಲ್ಲ, ಸಂಸಾರ ಚಲೋ ರೇ? ಹೂವರನ್ರಿ ಹೂವರನ್ರಿವ ಎದು ಚಲೋ? ಸಂಸಾರ ಚಲೋ ರೇ? ಕೈ ಎತ್ತರ ನೋಡಿ ಯಾರು? ಯಾರೋ ಕೈ. ಸಂಸಾರನ ಚಲೋ ಅಂದ್ರೆ ಕೈ ಎತ್ತವಳ್ರಿ, ಸನ್ಯಾಸಿ ಚಲೋ ಅಂದ್ರೆ ಕೈ ಎತ್ತವಳ್ರಿ, ಮತ್ತೆ ಎರಡೂ ಚಲೋ ಇಲ್ಲ ಅಂದ್ರೆ ಮಾತಾಡ್ರಿವ. ನೀವು ಮಾತಾಡಿದ್ರೆ ನನಗೆ ಅರ್ಥ ಆಕೈತಿಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ. ನಾವು ಹೇಳಿದ ಪುರಾಣ ನಿಮ್ಗೆ ಅರ್ಥ ಆಗೈತೆ ಅಂತ ತಿಳ್ಕೊತೀನಿ. ಸಂಸಾರ ಚಲೋನೋ ಸನ್ಯಾಸಿ ಚಲೋ ಹೇಳ್ರಿ? ಮಾತಾಡ್ರಿ, ಒಬ್ರು ಹೇಳ್ರಲ್ಲ, ಹಂಗೆ ಯಾಕೆ ಮಾಡ್ತಾರೆ? ಸಂಸಾರ ಚಲೋ ರೇ? ಹ್ಞೂ ಅರೇನ್ರಿ, ಸಂಸಾರ ಚಲೋ. ಸನ್ಯಾಸಿ ಯಾಕೆ ಚಲೋ ಅಲ್ಲ ಅಂದ್ರಿ? ಇವ ದಾಸಿಮಯ್ಯರನ್ನ ಈ ಪ್ರಶ್ನೆಯನ್ನ ಕೇಳಿದ ಬಳಿಕ ಅವ್ರು ಹೇಳ್ತಾರೆ, ಲಕ್ಷ್ಯ ಈ ಕಡೆ ಕೊಡ್ರಿ, ಇದು ಪುರಾಣ ಅಂದ್ರೆ ನಮ್ಮದೇ ಇರ್ತೈತೆ, ನಿಮ್ಮದೇ ಇರ್ತೈತೆ, ಅಳಿಸ್ಬೇಡ್ರಿ, ಮಗುವನ್ನು ಅಳಿಸ್ಬೇಡ್ರಿ, ದಯವಿಟ್ಟು ಆ ಕಡೆ ಕರ್ಕೊಂಡು ಹೋಗ್ರಿ, ಮಗು ಅಳಿಸ್ಬೇಡ್ರಿ. ದಾಸಿಮಾರನ್ನ ಒಂದು ಪ್ರಶ್ನೆ ಕೇಳಿದ್ರಂತ, ಸಂಸಾರ ಚಲೋನೋ ಏನು ಸನ್ಯಾಸಿ ಚಲೋ ಅಂತ. ಸನ್ಯಾಸಿ ಚಲೋ ಅಂತ ಕೇಳಿದಾಗ ನಮ್ಮವ್ವ ಹೇಳಿದ್ಲು, ಸನ್ಯಾಸಿನ ಚಲೋ ಯಪ್ಪ ಅಂದ್ಲ. ಸನ್ಯಾಸಿ ಹೇಗೆ ಚಲೋ ಅಂತ ತಿಳ್ಕೊಂಡಂದ್ರೆ ಶರಣರ ನೆನಪು ಹೇಳ್ತೀನಿ ನಿಮಗೆ. ಯಾಕಂತ ತಿಳ್ಕೊಂಡಂದ್ರೆ ನೋಡುವುದ ಕಷ್ಟ ಸನ್ಯಾಸಿ ಚಲೋ. ಈಗ ಯಾರೋ ಒಬ್ರು ಬಂದು ಹೂವಿನ ಹಾರ ಹಾಕಿದ್ರಿ ಬಹಳ ಪ್ರೀತಿಯಿಂದ. ನನಗೆ ಮೊನ್ನೆ ಕಂದಗಲದೊಳಗೆ 5 ದಿನ ಪ್ರವಚನ ಮಾಡಿದ ಬಳಿಕ ಕೊನೆಯ ದಿವಸ ಹೂವಿನ ಹಾರ ತಂದು ಹಾಕಿದ್ರು. ಅಳಿಸ್ಬೇಡ್ರಿ, ಹುಡುಗರು ಅಳಿಸ್ಬೇಡ್ರಿ, ಸಮಾಧಾನಾಗಿಟ್ರು. ಹೂವಿನ ಹಾರ ಹಾಕಿದ್ರು. ಎಂಥ ಹೂವಿನ ಹಾರ ರೀ? ಗುಲಾಬಿ ಹೂವಿನ ಹಾರ. ಗುಲಾಬಿ ಹೂವಿನ ಹಾರ ತಂದು ಹಾಕಿದ್ರು. ಹಾಕಿದ ಬಳಿಕ ಒಂದು 4 ಮಂದಿ ಹುಡುಗರು ಬಂದು ಫೋಟೋ ತೆಗಿರಿ ಅಂತ ತಿಳ್ಕೊಂಡ ಬಳಿಕ ಮುಂದೆ ನಿಂತ್ಕೊಂಡು ಫೋಟೋ ತೆಗಿಯಕತ್ತಿದ್ದ. ಆದ್ರೆ ನೆನಪಿರಲಿ ಏನಾಗಿತ್ತು ಅಂತ ತಿಳ್ಕೊಂಡಂದ್ರೆ, ಗುಲಾಬಿ ಹೂವಿನ ಹಾರ ಹಾಕಿದ್ರಲ್ರಿ, ಅದ್ರೊಳಗೆ ಕೆಂಪಿರಿ ಬಿದ್ದ್ರಿ. ಕೆಂಪಿರ್ಬಿ ಕಡೆ ಕತ್ತಿದ್ವು. ಅದ್ರಾಗ ಕೆಂಪಿರ್ಬಿ ಕಡೆ ಕತ್ತಿದ್ದು. ಈಚೆ ಕಡೆ 4 ಮಂದಿ ನಿಂತ್ಕೊಂಡಿದ್ರಲ್ಲ, ಅವ್ರು ಹೂವಿನ ಹಾರ ಹಿಂಗೆ ಹಿಡ್ಕೊಂಡಾರ, ಹಿಂಗೆ ಹಿಡ್ಕೊಂಡು ಹಿಂಗೆ ಹಾಕಿದ್ರು. ಹಾಕಿದ ಬಳಿಕ ಮುಂದೆ ನಿಂತ್ಕೊಂಡವಂತಾನ, ಅಜ್ಜಾರ ಸ್ಮೈಲ್ ಮಾಡ್ರಿ ಅಂದವ. ಸ್ಮೈಲ್ ಮಾಡ್ರಿ ಅಜ್ಜಾರ ಅಂತ ತಿಳ್ಕೊಂಡು ಅನ್ನಕತ್ತಿದ. ಏನು ಸ್ಮೈಲ್ ಮಾಡಬೇಕು, ಏನು ಕೆಂಪಿರ್ಬಿ ಕಡಿಸ್ಕೋಬೇಕು? ಆ ಫೋಟೋ ಸಲುವಾಗಿರ ಸ್ಮೈಲ್ ಮಾಡ್ಬೇಕು. ಆ ಫೋಟೋ ಸಲ ಸ್ಮೈಲ್ ಮಾಡ್ಬೇಕು. ಒಬ್ಬವನಲ್ರಿ 8 ಮಂದಿ ಬಂದ್ರು. ಮತ್ತು ಅಜ್ಜಾರ ತಡ್ರಿ ನಮ್ದೊಂದು ಹೂವಿನ ಹಾರ ಐತಡ್ರಿ ಅಂತ ತಿಳ್ಕೊಂಡು ಹಾಕಿದ್ರೆ ನಿಂತ್ಕೊಂಡಿನಿ. ಕಡಿಯಾಕತ್ತಾವ, ಅವ ಫೋಟೋ ತೆಗಿಯವಂತಾನ, ಸ್ಮೈಲ್ ಮಾಡ್ರಿ ಅಜ್ಜಾರ. ಈಗ ಕಡಿಸ್ಕೊಳ್ಳೋದು ಹೇಳ್ತೀಯ, ಇದು ಮಾಡೋದು ಹೇಳ್ತೀಯ, ನಗೋದು ಹೇಳ್ತೀಯ. ಅದಕ್ಕೆ ಸಮಾಜದೊಳಗೆ ಸನ್ಯಾಸಿಗಳು ಹೆಂಗಿರ್ತಾರಪ್ಪ ಅಂತ ತಿಳ್ಕೊಂಡಂದ್ರೆ, ನೋಡುವುದಕ್ಕೆ ಸನ್ಯಾಸಿಗಳು ಒಳಗೆ ಕೆಂಪಿರ್ವಿ ಕಡಿತಾವೆ. ಕೆಂಪಿರ್ವಿ ಕಡಿತಿರ್ತಾವೆ. ಹಂಗೆ ನಾವೆಲ್ಲರೂ ತಿಳ್ಕೋಬೇಕು. 4 ಆಶ್ರಮಗಳದಾವ. ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಬ್ರಹ್ಮಚರ್ಯ ಅಂತ ತಿಳ್ಕೊಂಡು 4 ಆಶ್ರಮಗಳದಾವ. ಈ 4 ಆಶ್ರಮಗಳಲ್ಲಿ ಶ್ರೇಷ್ಠವಾದ ಆಶ್ರಮ ಯಾವುದು ಅಂತ ತಿಳ್ಕೊಂಡಂದ್ರೆ ಅದು ಗೃಹಸ್ಥಾಶ್ರಮ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಶರಣರ.
ಗೃಹಸ್ಥೋ ಧನ್ಯೋಸ್ಮಿ ಅಂತ ಹೇಳ್ಕೊಂಡು ಬರ್ತಾರೆ. ಗೃಹಸ್ಥನೇ ಶ್ರೇಷ್ಠ, ಗೃಹಸ್ಥನೇ ಶ್ರೇಷ್ಠ ಶರಣರು ಏನಂದ್ರು? ಸನ್ಯಾಸಿ ಶ್ರೇಷ್ಠ ಅನ್ಲಿಲ್ಲ, ಗೃಹಸ್ಥನೇ ಶ್ರೇಷ್ಠ ಅಂತ ತಿಳ್ಕೊಂಡು ಕರ್ಕೊಂಡು ಬಂದ್ರು ಅವ್ರು. ಮತ್ತು ಗೃಹಸ್ಥನೇ ಶ್ರೇಷ್ಠ, ಆದರೆ ಸನ್ಯಾಸ ವಿರದಿದ್ದರೆ ಜಗವೆಲ್ಲ ನಷ್ಟ ಅಂತಾರೆ. ಮತ್ತೆ ಗೃಹಸ್ಥನೇ ಶ್ರೇಷ್ಠ ಕರೆ, ಆದರೆ ಸನ್ಯಾಸ ವಿರದಿದ್ದರೆ ಜಗವೆಲ್ಲ ನಷ್ಟವಾಗ್ತದೆ. ಸನ್ಯಾಸಿಗಳು ಇರಬೇಕು, ಇರಲಿಲ್ಲ ಅಂದ್ರೆ ಜಗತ್ತ ನಾಶ ಆಗಿ ಹೋಗ್ತೈತಿ ಅಂತ, ಜಗತ್ತ ನಾಶ ಆಗಿ ಹೋಗ್ತೈತಿ. ಹಂಗೆ ಉಚ್ಚಿಷ್ಟದ ಉದಕದೊಳಗೆ ಚಂದ್ರಮನ ನೆಳಲಿದ್ದರೇನು, ಆ ಉಚ್ಚಿಷ್ಟದೊಳಗಿದ್ದಾತನೇ ಅಲ್ಲಲ್ಲ. ಶರಣರ ಕಾಯ ಸಂಸಾರದ ವ್ಯಾಪಕದೊಳಗಿದ್ದರೇನು, ಆ ಶರಣನು ಸಂಸಾರದೊಳಗಿದ್ದಾತನೇ ಅಲ್ಲಲ್ಲ. ಕೆಸರೊಳಗಣ ತಾವರೆಯಂತೆ ಮರದೊಳಗಣ ಬಯಲಿನಂತೆ ಇದ್ದು ಇರನು ಕೂಡಲ ಚೆನ್ನ ಸಂಗಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ನೋಡಿ ಎಂಥ ಮಾತು ಹೇಳ್ತಾರೆ. ಯವ್ವ ನೋಡುವುದಕ್ಕಷ್ಟೇ, ಹೆಂಗಿರಬೇಕು ಬದುಕನ್ನು ನಡೆಸ್ಕೊಂಡು ಹೋಗ್ಬೇಕನ್ನೋದನ್ನು ಹೇಳ್ಕೊಂಡು ಬರ್ತಾರ ಶರಣರು. ದಿನನಿತ್ಯ ಬೆಳಗ್ಗೆ ಈ ಕಡೆ ಲಕ್ಷ್ಯ ಕೊಡ್ರೆ ಮಾತಾಡಬೇಡ, ನಿಮಗೆ ಯಾಕೆ ಹೇಳಕತ್ತೀನಿ, ಒಂದು ಮಾತು ಹೇಳೋದಕ್ಕೆ ಮಿಸ್ ಆತಂತ ತಿಳ್ಕೊಂಡು ಏನೆಲ್ಲ ಆಕೈತಿ. ಯಾರೋ ಪುರಾಣಿಕರು ಹೇಳಿದ್ರಂತ, ಏನಂತ ಉತ್ತತ್ತಿ ಅಂತ ತಿಳ್ಕೊಂಡು ಹಿಂಗೆ ಅಂದ್ರಂತ. ಅದು ಮರೆತು ಏನಾಯ್ತು ತಿಳ್ಕೊಂಡ್ರೆ ಬರೋ ಮುಂದೆ ಮಾರನೇ ದಿವ್ಸ ಬರೋ ಮುಂದೆ ಉತ್ತತ್ತಿ ತರ್ಲಿಲ್ರಿ, ತತ್ತಿ ತೊಗೊಂಬಂದ್ರಂತೆ ಎಲ್ಲರೂ. ಹಂಗೆ ನಾ ಹೇಳೋ ಒಂದೊಂದು ಶಬ್ದಗಳು ನಿಮಗೆ ಕೇಳಿಲ್ಲ ಅಂತ ತಿಳ್ಕೊಂಡ್ರೆ ಅರ್ಥ ವ್ಯರ್ಥ ಆಗ್ತೈತಿ. ಅದಕ್ಕೆ ಲಕ್ಷ್ಯ ಕೊಡ್ರಿ. ಯಾಕೆ ಹೇಳಕತ್ತೀನಿ ಅಂದ್ರೆ, ಶರಣಬಸಪ್ಪನವರು ಬೆಳಗಿನ ಜಾವ ಹಿಂಗೆ ಹೇಳುವುದಕ್ಕಿಂತ ಮುಂಚಿತವಾಗಿ ಮಹಾದೇವಮ್ಮ ತಾಯಿಯವರು ಹೇಳ್ತಿದ್ರಂತ. ಬೆಳಗಿನ ಜಾವ ಹೇಳುವುದಕ್ಕಿಂತ ಮುಂಚೆ ಮಹಾದೇವ ತಾಯಿಯವರು ಬೆಳಗಿನ ಜಾವ ಹೇಳ್ತಿದ್ರಂತ. ಶರಣರ ನೆನಪಿರಲಿ ನಿಮಗೆಲ್ಲರಿಗೆ ಏನಂತ ತಿಳ್ಕೊಂಡ್ರೆ, ಎಂಥವರಂತ ತಿಳ್ಕೊಂಡ್ರೆ ಶರಣರು ಆ ತಾಯಿ ಗಂಡ ನೀವೆಲ್ಲರೂ ಕೂಡ ಸಂಸಾರಸ್ಥರದಿರಿ, ಆದರೆ ಗಂಡ ಮಲ್ಕೊಂಡ ಬಳಿಕ ನೀವು ಮಲ್ಕೊಳ್ಬೇಕು, ಗಂಡ ಹೇಳುವುದಕ್ಕಿಂತ ಮುಂಚಿತವಾಗಿ ನೀವು ಹೇಳಬೇಕಂತ. ಇದು ನಮ್ಮ ಭಾರತೀಯ ಒಂದು ಪರಂಪರೆ. ಶರಣರ ನಮ್ಮ ಭಾರತೀಯ ಒಂದು ಪರಂಪರೆ ಹೇಳ್ತದ, ಗಂಡ ಮಲಗಿದ ಬಳಿಕ ಹೆಂಡತಿ ಮಲ್ಕೋಬೇಕು, ಮತ್ತು ಗಂಡ ಹೇಳುವುದಕ್ಕಿಂತ ಮುಂಚಿತವಾಗಿ ಹೇಳಬೇಕು. ಹೇಳಬೇಕಾದ್ರೆ ಹಂಗ ಹೇಳಂಗಿಲ್ಲ. ಬೆಳಗ್ಗೆ ಎದ್ದ ಬಳಿಕ ಗಂಡನೇ ದೇವರು ಕಂಡೆ, ಗಂಡನ ಪತಿ ಹೊರತು ಗತಿಯಿಲ್ಲ ನನಗೆ ಅಂತ ತಿಳ್ಕೊಂಡು ಅನ್ಬೇಕು. ಗಂಡನ ಹೊರತು ಗತಿ ಇಲ್ಲ. ಆದರೆ ನೆನಪಿರಲಿ, ಮಹಾದೇವಮ್ಮ ತಾಯಿಯವರು ಏನಂತ ತಿಳ್ಕೊಂಡ್ರೆ, ಬೆಳಗ್ಗೆ ಎದ್ದ ಬಳಿಕ ಶರಣರ ಪಾದವನ್ನು ಹಿಂಗೆ ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಿದ್ರಂತ. ಏನವ ಗಂಡನ ಪಾದವನ್ನು ಮುಟ್ಟಿ ಹಿಂಗೆ ನಮಸ್ಕಾರ ಮಾಡಿ ಮ್ಯಾಕೆ ಹೇಳ್ತಿದ್ರಂತ. ಮಹಾದೇವಿ ತಾಯಿಯವರು ಬೆಳಗ್ಗೆ ಎದ್ದ ಬಳಿಕ ಗಂಡನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಿದ್ರು. ಗಂಡನೇ ದೇವರು ಅಂತ. ಗಂಡನೇ ದೇವರು ಕಂಡೆ, ಗಂಡನ ಹೊರತು ಗತಿ ಇಲ್ಲ ಎನಗೆ ಅಂತ ತಿಳ್ಕೊಂಡು ದಿನನಿತ್ಯ ಹಿಂಗೆ ಮಹಾಸತಿ ಅನಸೂಯ ತಾಯಿ ಅಂತೆ. ನೀವು ಹಂಗ ಮಾಡಬೇಕು. ಮಾಡಿರಿ ನೀವು? ಬೆಳಗ್ಗೆದ್ದ ಬಳಿಕ ನಿಮ್ಮ ಗಂಡನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೇಳೋದು. ಯಪ್ಪ ಅವನ ಪಾದ ಎಂತ ಹೋದ ಗೊತ್ತೇ ಇಲ್ಲ. ಯಾರೋ ಹೇಳಿದ್ರಂತ ಶಾಸ್ತ್ರಗಳು, ಗಂಡನ ಪೂಜೆ ಮಾಡ್ಬೇಕಂತ ಹೇಳಿದರು. ಪಾಪ ಹೆಣ್ಮಗಳು ಪುರಾಣದಾಗ ಕೇಳಿತ್ತು, ಮುಂಜಾನೆದ್ದ ಬಳಿಕ ಪೂಜೆ ಮಾಡಕತ್ತೀರಿ. ಅದು ಗಂಡನ ಪೂಜೆ ಮಾಡಂತ ತಿಳ್ಕೊಂಡು ಅಂದಾರ. ಅಂದ ಬಳಿಕ ಎಲ್ಲ ದೇವ್ರ ಪೂಜೆ ಮಾಡಕತ್ತೀವ. ಎಲ್ಲ ದೇವ್ರ ಪೂಜೆ ಮಾಡ್ಕೊತ ಬಂತು. ಒಂದು ಫೋಟೋ ನಿಲುಕ್ತಿರ್ಲಿ, ಭಾಳ ಎತ್ತರ ಆಗಿತ್ತು. ಏಯ್ ಸುಮ್ಕೊಡ್ರಿ. ಒಂದು ಫೋಟೋ ಎತ್ತರವಾಗಿತ್ತು, ನಿಲುಕ್ತಿದ್ದಿಲ್ಲ. ಅವಾಗ ಹಿಂಗೆ ನೀರು ಉಗ್ಗಕತ್ತಿದ್ಲ ಆ ಫೋಟೋಕ್ಕೆ. ಅದ ಟೈಮ್ಗೆ ಗಂಡು ಬಂದ. ಅದಕ್ಕೆ ಯಾಕೆ ಫೋಟೋಕ್ಕೆ ನೀರು ಉಗ್ಗಕತ್ತಿದ್ದೆ? ಬಂದದ್ದು ಭಾಳ ಚಲೋ ಅದು, ಬರಿ ಅಲ್ಲಕ್ಕೆ. ಯಾಕೆ ಫೋಟೋ ನಿಲ್ಕವಲ್ದು ಬರ್ರಿ ಅಂತ ತಿಳ್ಕೊಂಡು ಗಂಡನ ಬಗ್ಗಿಸಿ ಗಂಡ ಮ್ಯಾಗ ನಿಂತ್ಕೊಂಡು ಗಂಡನ ಫೋಟೋ ಪೂಜೆ ಮಾಡಕತ್ತಿದ್ರು. ಇದು ಪತಿಯ ಭಕ್ತಿ ಅನ್ನಂಗಿಲ್ಲ. ಹಂಗೆ ತಾಯಿ ಮಹಾದೇವಮ್ಮ ತಾಯಿಯವ್ರು ಏನಂತ ತಿಳ್ಕೊಂಡ್ರೆ, ಹಿಂಗೆ ಬೆಳಗಿನ ಜಾವ ನಿಮಗೆಲ್ಲರಿಗೂ ಗೊತ್ತಿರಬೇಕು ಏನಂತ ಅಂತ ತಿಳ್ಕೊಂಡ್ರೆ, ಬೆಳಗಿನ ಜಾವ 5 ಗಂಟೆಗೆ ಯಾರು ಹೇಳ್ತಾರೆ? ಆರುಂಧತಿ ನಕ್ಷತ್ರ ಅಂತ ತಿಳ್ಕೊಂಡು ನಮ್ಮ ಭಾರತ ದೇಶದಲ್ಲಿ ಒಂದು ಪರಂಪರೆ ಅದ. ಆರುಂಧತಿ ನಕ್ಷತ್ರ ಮೂಡುವುದಕ್ಕಿಂತ ಮೊದಲ ಮನೆ ಮುಂದೆ ಸಾರಣಿಯನ್ನು ಹಾಕಿ ಯಾರು ರಂಗೋಲಿಯನ್ನು ಹಾಕ್ತಾರ ಅವ್ರ ಮನೆ ಒಳಗ ಸದಾಬಕಾಲ ಲಕ್ಷ್ಮಿಯೇ ತಾಂಡವಾಡ್ತಾಳ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಶರಣರ. ಲಕ್ಷ್ಮಿ ತಾಂಡವಾಡ್ತಾಳೆ. ಬೆಳಗಿನ ಜಾವ ಆರುಂಧತಿ ನಕ್ಷತ್ರ ಮೂಡುವುದಕ್ಕಿಂತ ಮೊದಲ ಮನೆ ಮುಂದೆ ಸಾರಣಿಯನ್ನು ಹಾಕಿ ರಂಗೋಲಿಯನ್ನು ಹಾಕ್ಬೇಕಂತ. ರಂಗ ಒಲಿ ಶರಣರ, ನೀವು ರಂಗೋಲಿ ಹಾಕ್ತಿರಲ್ಲ, ಅದ್ರೊಳಗೊಂದು ಅರ್ಥದ. ಏನಂತ? ರಂಗ ಒಲಿಯುವುದಕ್ಕಾಗಿ ರಂಗೋಲಿಯನ್ನು ಹಾಕೋದಂತ. ರಂಗ ಒಲಿಬೇಕು, ರಂಗ ಪರಮಾತ್ಮ ಒಲಿಯುವುದಕ್ಕಾಗಿ ರಂಗೋಲಿ ರೀ, ಸುಮ್ಮನೆ ಹಾಕೋದಲ್ಲ. ಬೆಳಗಿನ ಜಾವ ಆರುಂಧತಿ ನಕ್ಷತ್ರ ಮೂಡುವುದಕ್ಕಿಂತ ಮೊದಲ ಬೆಳಗಿನ ಜಾವ ಮನೆ ಮುಂದೆ ಸಾರಣಿಯನ್ನು ಹಾಕಿ ರಂಗೋಲಿಯನ್ನು ಯಾರು ಹಾಕ್ತಾರೆ ಅವ್ರ ಮನೆ ಒಳಗೆ ಎಂದೂ ಕೂಡ ಬಡತನ ಬರಂಗಿಲ್ಲ ಶರಣರ. ನೆನಪಿರಲಿ,
ಬಡತನ ಅನ್ನೋದು ಬರೋಂಗಿಲ್ಲ. ಯಾವಾಗಲೂ ಲಕ್ಷ್ಮಿ ತಾನಾಗಿ ತನ್ನಷ್ಟಕ್ಕೆ ತಾನ ನಿಮ್ಮ ಮನೆಗೆ ಓಡಿ ಓಡಿ ಬರ್ತಾಳಂತ. ನನ್ನ ಇರುವಂಥ ಸ್ಥಾನ ಎಲ್ಲಿ ಇಲ್ಲ, ಇಲ್ಲೇ ಐತೆ ಅಂತ ತಿಳ್ಕೊಂಡು ಓಡಿ ಓಡಿ ಬರ್ತಾಳಂತ. ಹಂಗತಿ ಹಾಕಿದವ್ರು ಯಾರು ಅದರ ಕೈ ಎತ್ತರ ನೋಡೋಣ. ಯಪ್ಪ, ಅರುಂಧತಿ ನಕ್ಷತ್ರ ಅದು ಎಂಥದನ್ನು ನಮಗೂ ಗೊತ್ತಿಲ್ಲ ಇವತ್ತಿಗೆ. ಯಾರು ನಾವೆಲ್ಲ ಸೂರ್ಯನ ಮಕ್ಕಳು, ಸೂರ್ಯ ಹುಟ್ಟಿದ ಬಳಿಕ ನಾವು ಹೇಳ್ತೀವಿ ನಕ್ಷತ್ರ. ಆ ನಕ್ಷತ್ರ ಯಾವಾಗ ನೋಡ್ಬೇಕು? ಸೂರ್ಯ ಬಂದ ಬಳಿಕ ನಮ್ಮನ್ನು ಸೂರ್ಯ ಎಬ್ಬಿಸ್ತಾನೆ. ಹೌದಲ್ಲ? ಎದ್ದೇಳ್ರಿ ಬೆಳಗಿನ ಜಾವ ಹೇಳೈತಿಲ್ಲ ಪುರಾಣದಾಗ ಶಾಸ್ತ್ರಿ ನನ್ನ ಬೈಕು ಅಂತಾರೆ. ಎದ್ದೇಳ್ರಿ ನಾಳೆ ಬೆಳಗ್ಗೆ ಎದ್ದೇಳ್ರಿ, ಎದ್ದು ಮನೆ ಮುಂದೆ ಸಾರಣೆ ಹಾಕ್ರಿ, ರಂಗೋಲಿ ಹಾಕ್ರಿ. ನಾ ಹೇಳಿದ ಹಿಂಗತಿ ಪುರಾಣದಾಗ. ಹಿಂಗತಿ ಹೇಳೋ ತಡನ ಹೆಣ್ಮಗಳು ಮತ್ತು ಬೆಳಗ್ಗೆ ಆ ಹೆಣ್ಮಗಳು ಏನು ಮಾಡಿಲ್ಲ, ಮುಂಜಾನೆ ಜಲ್ದಿ ಹೇಳೋಕ್ಕಾಗಲ್ಲ ಬಾ ಅಂತ ತಿಳ್ಕೊಂಡು ರಾತ್ರಿನ ಸಾರಣೆ ಮಾಡಿ ರಂಗೋಲಿ ಹಾಕಿ ಮಕ್ಕೊಂಬಿಟ್ಲ ಹಾಕಿ. ಚಲೋ ಹೇಳಿದಿರ್ತಾಡ್ರಿ, ನಾವು ಹಂಗೆ ಮಾಡ್ತೀವಿ ಅಂದಿರಿ ಮತ್ತು ನೀವು. ಹಂಗಲ್ಲ. ಬೆಳಗಿನ ಜಾವ ಅರುಂಧತಿ ನಕ್ಷತ್ರ ಮೂಡುವುದಕ್ಕಿಂತ ಮೊದಲ ಮಹಾದೇವಮ್ಮ ತಾಯಿಯವರು ಮನೆ ಮುಂದೆ ಸಾರಣಿಯನ್ನು ಹಾಕಿ ರಂಗೋಲಿಯನ್ನು ಹಾಕ್ತಿದ್ರು. ಮತ್ತು ದಿನನಿತ್ಯ ಹಿಂಗೆ ನಡೀತಿತ್ತಲ್ಲ. ನಡೆಯುವಂಥ ಸಮಯದೊಳಗೆ ಶರಣರ ಮನೆಗೆ ಸಾಕಷ್ಟು ಜನ ಹಿಂಗೆ ಬರೋರು ಹೋಗೋರು ನಡೀತಿತ್ತು. ಆ ಮಧ್ಯದೊಳಗೂ ಕೂಡ ಆ ತಾಯಿ ಏನು ಮಾಡ್ತಿದ್ಲು ಅಂತ ತಿಳ್ಕೊಂಡಂದ್ರೆ ಅತ್ತೆ ಮಾವರ ಸೇವೆಯನ್ನು ಮಾಡ್ತಿದ್ಲು. ಅತ್ತೆ ಮಾವರ ಸೇವೆಯನ್ನು ಮಾಡೋಕ್ಕಿ ಎಲ್ಲ ಕೆಲಸ ಮಾಡಕ್ಕೆ ಒಂದಿಷ್ಟು ಬೇಸರ ಅನ್ನೋದಿರಲಿಲ್ಲ ಅಕ್ಕಿಗೆ. ಒಂದಿಷ್ಟು ಬೇಸರ ಅಂತ ತಿಳ್ಕೊಂಡು ಮಾಡ್ಕೊಳ್ತಿರ್ಲಿಲ್ಲ. ಆ ತಾಯಿ ಏನು ಮಾಡ್ತಿದ್ಲು, ಎಲ್ಲ ಸೇವೆಯನ್ನು ಮಾಡ್ಕೊತ, ಗಂಡನ ಸೇವೆ, ಗಂಡನಿಗೆ ಏನು ಬೇಕು, ಪತ್ರಿ ಬೇಕು, ಪುಷ್ಪ ಬೇಕು, ನೀರು ಬೇಕು, ಎಲ್ಲ ವ್ಯವಸ್ಥೆ ಮಾಡಿ ಪೂಜಾಕ್ಕೆ ಅನುಕೂಲ ಮಾಡಿ ಆಮೇಲೆ ಅತ್ತೆ ಮಾವರ ಸೇವೆ ಮಾಡೋ ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ಹೋಗಿ ಅವ್ರಿಗೂ ಊಟ ಕೊಡೋದು, ಉಣಿಸೋದು ಎಲ್ಲನೂ ಮಾಡ್ತಿದ್ವಿ. ಸೇವೆ ಮಾಡಬೇಕು. ಸೇವೆ ಮಾಡುವುದು ಅತ್ತೆ ಮಾವರ ಸೇವೆ, ಅದು ತಂದೆ ತಾಯಿಗಳ ಸೇವೆ ಅಂತ ಕರ್ಕೊಂಡು ಬರ್ತಾರೆ. ಈಗಿನ ಮಂದಿ ಮಾಡ್ತಾರಿಲ್ಲೋ ಗೊತ್ತಿಲ್ಲವ. ಇವತ್ತಿನ ಪ್ರಪಂಚನೇ ಬೇರೆ ಐತಿ. ನಾವು ಮೊನ್ನೆ ಬಿಳಿಗಿ ತಾಲೂಕು ಗಲಗಲಿ ಪುರಾಣಕ್ಕೆ ಹೋಗಿದ್ವಿ. ಗಜಾನ ನಾನು ಇಬ್ಬರು ಶ್ರಾವಣ ಮಾಸದಾಗ ಹೋಗಿದ್ವಿ. ಅಲ್ಲಿ ಹೋದಾಗ ಸಿದ್ಧಾರೂಢರ ಪುರಾಣ ತಿತ್ತು, ನಮಗೆ ಕರ್ಕೊಂಡು ಹೋಗಿದ್ರು. ನಾವು 1 ತಿಂಗಳು ಪುರಾಣಲ್ಲಿ ಹೋದಾಗ ಮನೆಗೆ ಭಿನ್ನಾಗಿ ಕರ್ಕೊಂಡು ಹೋಗಿದ್ರು. ಹೊಂಟಿದ್ವಿ, ನಾವೆಲ್ಲರೂ ಹೊಂಟಿದ್ವಿ. ಹೋಗೋ ಮುಂದೆ ಒಬ್ಬ ಹೆಣ್ಮಗಳು ಎಮ್ಮಿಗೆ ನೀರು ಹಾಕಿ ಸಬಕರ್ ಹಚ್ಚಿ ತೊಳೆದು ಅದಕ್ಕೆ ಇವತ್ತಿ ಕುಂಕುಮ ಹೂವಿನ ಹಾರ ಹಾಕಿ ಉದಿನ ಕಡ್ಡಿ ತೊಗೊಂಡು ಬೆಳಗಾಕತ್ತಿದ್ಲ. ಎದಕ್ಕೆವ? ಎಮ್ಮಿಗೆ. ಎಮ್ಮೆ ಅಂದ್ರೆ ಭಾಳ ಜೀವ ನಿಮ್ಗೆ, ಭಾಳ ಜೀವ. ನೀವು ಎಮ್ಮೆ ಅಂದ್ರೆ ಭಾಳ ಜೀವ ಪಡ್ತೀರಿ ನೀವು. ಹೆಚ್ಚಿಂದದು ಎಮ್ಮೆ ಅಂದ್ರೆ ಅಷ್ಟು ಜೀವ. ಹಾಗಾಗಿ ಆ ಹೆಣ್ಮಗಳು ಏನು ಮಾಡಿದ್ಲು, ಆ ಇವತ್ತಿ ಕುಂಕುಮ ಹೂವಿನ ರಾಕಿ ಉದ್ನ ಕಟ್ಟಿ ತೊಗೊಂಡು ಬೆಳಗಾಕತ್ತಿದ್ಲು. ನಾವು ಅದ ಟೈಮ್ಗೆ ಹಿಂಗೆ ಹೊಂಟಿದ್ವಿ. ಹೋದ ಬಳಿಕ ನಾವು ಕೇಳಿದ್ವಿ, ಏನು ಈ ಜಗತ್ತಿನಾಗ ಎತ್ತು ಪೂಜೆ ಮಾಡಿದವ್ರು ನೋಡಿವಿ, ಆಕಳ ಪೂಜೆ ಮಾಡಿದವ್ರು ನೋಡಿವಿ, ಏನಿದು ಎಮ್ಮಿ ಪೂಜೆ ಮಾಡ್ತಾರಲ್ಲ ಕೇಳ್ಬೇಕಂತ ತಿಳ್ಕೊಂಡು ನಾ ಕೇಳಿದೆ. ಏನವ ಎಮ್ಮಿ ಪೂಜೆ ಮಾಡೋದು ನೋಡಿಲ್ಲ, ಇದ ಫಸ್ಟ್. ಯಾಕೆ ಅದನ್ಯಾಕೆ ಪೂಜೆ ಮಾಡ್ತಿದ್ದಿ? ಏನು ದಿನಕ್ಕೆ 1 kg ಬೆಣ್ಣೆ ಕೊಡ್ತೈತೇನ ಅಂದೆ. ಇಲ್ಲಪ್ಪ. ಮತ್ತು ದಿನಕ್ಕೆ 1 10 ಲೀಟ್ರ್ ಹಾಲು ಕೊಡ್ತೈತೆ. ಇಲ್ಲಪ್ಪ. ಮತ್ತು ಅದನ್ನ ಯಾಕೆ ಪೂಜೆ ಮಾಡ್ತಿದ್ದ? ದೆವ್ವ ಅದನ್ನ ಯಾಕೆ ಪೂಜೆ ಮಾಡ್ತಿ ಅಂತ ತಿಳ್ಕೊಂಡು ನಾ ಬೈದೆ. ಬೈಯದ್ರಾಗ ಆ ಹೆಣ್ಮಗಳಂದು, ಯಪ್ಪ ಎಮ್ಮಿ ಭಾಳ ಉಪಕಾರ ಮಾಡೈತಿ ನನಗಂದು. ಏನು ಮಾಡೈತಿ? ಮೊನ್ನೆ ನಮ್ಮ ಅತ್ತಿನ ಗುದ್ದಿ ಸಾಯಿಸೈತೆ, ಅದಕ್ಕೆ ಉಪಕಾರ ಮಾಡೈತಿ. ನೋಡಿ ಅಂತ ಅದು ಅತ್ತಿ ಉಪಕಾರ. ಅತ್ತಿ ಏನು ಸಾಯಿಸೈತೆ ಅಂದ್ಕೊಂಡು ದೊಡ್ಡ ಉಪಕಾರ ಆಗೈತೆ ಅದಕ್ಕೆ. ಎಂಥ ವಿಚಿತ್ರ ಅಲ್ಲ. ಹಾಗಲ್ಲಿವ ಅತ್ತೆ ಮಾವರನ್ನು ತಂದೆ ತಾಯಿಗಳನ್ನು ತಿಳ್ಕೊಂಡು ನೋಡಿಕೊಳ್ಳೋದು, ಈ ಭಾವ ಇರಬೇಕು. ಆದ್ರೆ ಅತ್ತೆಯವರು ನೀವು ಕೂಡ ಏನಿರಬೇಕು, ಬಂದಿರತಕ್ಕಂಥ ಸೊಸೆಯಾಗಿ ಬಂದಾಳ, ನಮ್ಮ ಮನೆತನವನ್ನು ಉದ್ಧಾರ ಮಾಡೋಕ್ಕೆ ಬಂದಾಳ, ನಮ್ಮ ವಂಶವನ್ನು ಉದ್ಧಾರ ಮಾಡೋಕ್ಕೆ ಬಂದಾಳ ಅಂದ ಬಳಿಕ ನೀವು ಕೂಡ ಏನು ಮಾಡಬೇಕು, ನೀವು ಮಗಳಂಗೆ ನೋಡ್ಕೊಂಡು ಹೋಗ್ಬೇಕು. ಅಲ್ಲಿ ಯಾವ ಜಗಳ ಬರೋಂಗಿಲ್ಲವ, ಜಗಳ ಬರಲಾರ್ದಿಲ್ಲ. ಆದ್ರೆ ಒಂದು ಮಾತು, ಜಗತ್ತಿನೊಳಗೆ ಅತ್ತಿ ಸೊಸೆ ಗುದ್ದಾಡದೇ ಇರ್ತಕ್ಕಂಥ ಊರ ಇಲ್ಲ. ಐತೇನ್ರಿ? ನಿಮ್ಮೂರು ಐತೇನೆ? ಗುದ್ದಾಡದೇ ಇರ್ತಕ್ಕಂಥ ಊರಿಲ್ಲ. ಎಲ್ಲ ಊರಾಗ ಗುದ್ದಾಡ್ತಾರೆ, ಇಲ್ಲ ಅಂತ ತಿಳ್ಕೊಂಡಲ್ಲ. ಆದ್ರೆ ಅಲ್ಲೇ ಮರೆತು ಬಿಡ್ಬೇಕು, ಮರಿಬೇಕು. ಭಾಳ ಚಲೋ ಇರ್ತೈತಿ. ಯಾಕೆ ನಂದ ನಡೆಸ್ಬೇಕಂತ ಅತ್ತಿ ನಾ ಹೇಳಿದ್ದ ಕೇಳಬೇಕಂತ ತಿಳ್ಕೊಂಡು, ಸೊಸಿ ಅಂತ ತಿಳ್ಕೊಂಡು ಅನ್ನಬಾರದು. ಯಾವಾಗ ಹೇಳ್ತಾರಪ್ಪ ಅಂದ್ರೆ ಹಿರಿಯರು ಒಂದು ಮಾತು ಹೇಳ್ತಾರಂದ್ರೆ ಅದಕ್ಕೆ ಮನ್ನಣೆ ಕೊಟ್ಟು ಆಯ್ತು ಬಿಡವ ಅಂತ ತಿಳ್ಕೊಂಡು ಅನ್ನಬೇಕು. ಆಯ್ತು ಅಂತ ತಿಳ್ಕೊಂಡು ಅನ್ಕೊಂಡು ಹೋಗೋದಿರ್ತೈತಿ. ಹಂಗೆ ಮಹಾದೇವಿ ತಾಯಿಯವರು ಏನಂತ ತಿಳ್ಕೊಂಡು ಅಂದ್ರೆ ಅತ್ತೆ ಮಾವರನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗಿದ್ರು. ಹೋಗೋ ಮುಂದೆ ಭಾಳ ಸಂಸಾರ ಅಂದ್ರೆ ಇರೋದೆಲ್ಲರ ಮನೆಯಾಗ ಹಿಂಗೆ ನಡ್ಕೊಂಡು ಹೋಗಿತ್ತು. ಯಾರ ಮನೆಯಾಗ ಜಗಳ ಇರಂಗಿಲ್ಲ, ಎಲ್ಲರ ಮನೆಯಾಗ ಜಗಳ ಇರ್ತೈತಿ. ಅದಕ್ಕೆ ಶರಣರು ಏನು ಹೇಳ್ತಾರೆ, ಸಂಸಾರವೆಂಬುದೊಂದು ಗಾಳಿಯ ಸುಡರು, ಸಿರಿ ಎಂಬುವುದು ಸಂತಿ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುವುದನ್ನು ಅಂದ್ರವರು. ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುವುದನ್ನು ಶರಣರು ಬಹಳ ಒಳ್ಳೆ ಒಳ್ಳೆಗಳ ಮಾತುಗಳನ್ನ ಹೇಳ್ಕೊಂಡು ಬಂದರು. ಮತ್ತು ಇನ್ನು ಬದುಕೋದರೆ ಹೆಂಗ್ರಿ ಅಂತ ತಿಳ್ಕೊಂಡ್ರೆ ಸಂಸಾರದೊಳಗೆ ಇರಬೇಕು. ಜಗಳ ಆಡೋದರಿವ. ಯಾರ ಮನೆಯಾಗ ಜಗಳ ಇಲ್ಲ ಹೇಳ್ರಿ? ಎಲ್ಲರ ಮನೆಯಾಗ ಜಗಳ ಅದಾವ. ಯಾರು ಮದುವೆಯನ್ನು ಮಾಡ್ಕೊಂಡಾರಲ್ಲ ಎಲ್ಲರ ಮನೆಯಾಗ ಜಗಳ ಅದಾವ. ಮತ್ತು ನಾ ಪುರಾಣ ಹೇಳಕತ್ತೀನಿ, ನನ್ನ ಮನೆಗೆ ಜಗಳ ಇಲ್ಲ, ನನ್ನ ಮನೆಗೆ ಜಗಳ ಅದಾವ. ಎಲ್ಲರ ಮನೆಯಾಗ ದ್ವಾಸಿ
ಎಲ್ಲರ ಮನ್ಯಾಗ ಹಂಗೆ ಇರ್ತೈತೆ ರೀ. ಮತ್ತೆ ನಿಮ್ಮ ಮನೆಗೆ ಇಲ್ಲ ರೀ, ನನ್ನ ಮನೆಗೂ ಐತಿ. ಎಲ್ಲರ ಮನೆಗೆ ಇರೋದು ಜಗಳ. ಯಾರ ಮನೆಗೆ ಇಲ್ಲ ಹೇಳ್ರಿ? ನಮ್ಮ ಮನೆಗೆ ಅಷ್ಟೇ ಅಲ್ರಿ. ಅವ ಪರಮಾತ್ಮ ಅಂತ ತಿಳ್ಕೊಂಡ ನೋಡ್ರಿ, ಅವ ಇಬ್ಬರು ಮಾಡ್ಕೊಂಡನವ. ಅವ ಮನೆ ದೊಡ್ಡ ಜಗಳ ರೀ. ಇನ್ನು ನಮ್ಮದರ ಇನ್ನೂ ಸ್ವಲ್ಪ ಯಾರು ಹೇಳಿದ್ರೆ ಸುಧಾರಿಸ್ಕೊಂತೀವಿ. ಅವನು ದೊಡ್ಡ ಜಗಳ. ಮ್ಯಾಲೆ ಒಬ್ಬ ಗಂಗಿ ಕುತ್ಕೊಂಡಾಳ, ತೊಡಿ ಮೇಲೆ ಪಾರ್ವತಿ ಕುತ್ಕೊಂಡಾಳ. ಕೆಳಗಿಳಿಸಂತ ಆಕೆ ನಾಕತ್ತಾಳ, ಈಗ ನಾ ಯಾಕೆ ಕೇಳಿಲ್ಲ ಅಂತ ಇವ್ರು ನಾಕತ್ತಾರ. ಹಿಂಗಾಗೈತೆ. ಅವನು ದೊಡ್ಡ ಜಗಳ ನಡೆದೈತಿ. ಅದಕ್ಕೆ ಎಲ್ಲರ ಮನೆಯೊಳಗೆ ಜಗಳ ಇರೋದ. ಯಾರ ಮನೆಗೆ ಜಗಳ ಇಲ್ಲಲ್ರಿ? ಜಗಳ ಆಡ್ಬೇಕು. ಹೆಂಗೆ ಆಡ್ಬೇಕು ಅಂತ ತಿಳ್ಕೊಂಡ್ರೆ ಜಗಳ ಆಡಿದ್ದು ಯಾರಿಗೂ ಗೊತ್ತಾಗಬಾರ್ದಂತ. ಮನೆಯಾಗ ಇರ್ಬೇಕಂತ. ಸಂಸಾರದ ಗುಟ್ಟು ರಟ್ಟು ಆಗ್ಲಿಕ್ಕೆ ಹೋಗ್ಬಾರ್ದಂತ. ನಮ್ಮದು ಏನಾಗೈತೆ ಅಂತ ತಿಳ್ಕೊಂಡು ಶರಣರ, ಇವತ್ತಿನ ಕಾಲದಾಗ, ಹಿಂದಿನ ಕಾಲದಾಗ 100 ವರ್ಷಗಳ ಪರ್ಯಂತರ ಗಂಡನೇ ದೇವರಂತ ತಿಳ್ಕೊಂಡು ಬದುಕಿ ಬಾಳೆ ಮಾಡ್ಯಾರ. ಇವತ್ತಿಗೂ ಕೂಡ ಏನಂತ ತಿಳ್ಕೊಂಡಂದ್ರೆ, ನನ್ನ ಗಂಡ ದೇವರು, ಹೆಂಡತಿ ನನಗೆ ಗೃಹಲಕ್ಷ್ಮಿಯಾಗಿ ಬಂದಾಳ, ನನ್ನ ಮನೆತನ ಉದ್ಧಾರ ಮಾಡ್ಯಾಳ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಜೀವನ ಮಾಡ್ಕೊಂಡು ಹೋಗ್ಯಾರ. ಆದ್ರೆ 20 ಮಕ್ಕಳು ಹಣದಾರ. ಆದರೂ ಕೂಡ ಅವ್ರು ಏನಂತ ತಿಳ್ಕೊಂಡಂದ್ರೆ ಒಬ್ಬರು ಮುಂದೆ ಹಿಂಗೆ ಜಗಳ ಆಡಿ ಬಂದು ತಿಳ್ಕೊಂಡು ಹೇಳಿಲ್ಲ ಶರಣರ. 100 ವರ್ಷ ಬಾಳ್ಯಾರ. ನಮ್ಮೂರಾಗ ಬಾಳ್ಯಾರ, ನಿಮ್ಮ ಊರಾಗ ಬಾಳ್ಯಾರ. ಹಿಂದಿನ ಕಾಲದಾಗ 100 ವರ್ಷ ಬಾಳ್ಯಾರ. ಇವತ್ತಿನ ಮುದುಕಿಯರೆಲ್ಲರೂ ಅದಾರ. ಆದ್ರೆ ಇವತ್ತು ಪ್ರಪಂಚ ಏನಾಗ್ಯದ ಅಂತ ತಿಳ್ಕೊಂಡಂದ್ರೆ, ಮದುವೆ ಆಗಿ 3 ತಿಂಗಳಾಗ್ಯದ. 3 ತಿಂಗಳದೊಳಗೆ ಕೋಟಿ ಮೆಟ್ಟಿಲಿ ಆಗ್ಯದಾರ. ಅಂದ್ರೆ ಅರ್ಥ ಏನು ಶರಣರ? ಹಾಗೇತಿಲ್ಲ. ನಾವು ನೋಡಕತ್ತೀವಿ, ಮದುವೆ ಆಗಿ 3 ತಿಂಗಳದೊಳಗೆ ಡೈವರ್ಸ್ಗೆ ಹೋಗ್ಯಾರ ಅಂತ ತಿಳ್ಕೊಂಡಂದ್ರೆ ಅವ್ರಿಗೆ ಯಾವ ರೀತಿ ಒಳಗಿರಬೇಕು? ಇವತ್ತಿನ ಒಂದು ಮದುವೆ, ಇವತ್ತಿನ ಒಂದು ಸಂಸಾರದೊಳಗೆ ಅವರಿಗೆ ಸಂಸ್ಕಾರ ಅನ್ನೋದಿಲ್ಲ. ಅವತ್ತಿನ ದಿನಮಾನದಲ್ಲಿ ಒಂದು ಸಾರಿ ಅಗ್ನಿ ಸಾಕ್ಷಿಯಾಗಿ ನಾವು ಪಾದವನ್ನಿಟ್ಟಿವಿ ಅಂತ ತಿಳ್ಕೊಂಡ್ರೆ, ಅಗ್ನಿ ಸಾಕ್ಷಿಯಾಗಿ, ಗುರು ಸಾಕ್ಷಿಯಾಗಿ ಅಲ್ಲಿ ತಾಳಿಯನ್ನು ಕಟ್ಟಿದ ಬಳಿಕ ಇವನೇ ನನ್ನ ಗಂಡ ಅಂತ ತಿಳ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾರೆ. ಇವಳೇ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಜೀವನ ಮಾಡ್ಕೊಂಡು ಬಂದಾರ. 100 ವರ್ಷಗಳ ಪರ್ಯಂತರ ಎಷ್ಟೇ ಜಗಳ ಮಾಡಿದ್ರು ಕೂಡ 100 ವರ್ಷಗಳ ಪರ್ಯಂತರ ಬದುಕು ಮಾಡ್ಯಾರ. ಮತ್ತು ಅಷ್ಟೇ ಅಲ್ಲ, ಇಬ್ಬರು ಗಂಡ ಹೆಂಡತಿ ಬೆಕ್ಕದಂಗೆ ಜಗಳ ಆಡಲಿ, ಜಗಳ ಆಡಿ ಮತ್ತು ಒಬ್ಬರು ಒಂದಾಗಿ ಮತ್ತು ಏನು ಮಾಡ್ಯಾರ? ಹೋಳಿಗೆ ತುಪ್ಪ ಊಟ ಮಾಡಿ ಆರಾಮಾಗಿ ಜೀವನ ಮಾಡ್ಕೊತ 100 ಎಕರೆ ಜಮೀನು ಆಸ್ತಿ ಮಾಡ್ಕೊತ ಬಂದಾರ. 20 ಮಕ್ಕಳು ಹಡ್ದಾರ. 100 ಎಕರೆ ಜಮೀನು ಮಾಡ್ಕೊತ ಬಂದಾರ. 100 ಎಕರೆ ಜಮೀನೊಳಗೆ ದುಡ್ಕೊಂತ ಜೀವನ ಮಾಡ್ಕೊಂಬಂದಾರ. ಅವರು ಕೂಡ ಆರಾಮಾಗಿದಾರ. ಮತ್ತು 20 ಆಕಳ ಎಮ್ಮಿಗಳನ್ನು ಕಟ್ಕೊಂಡು ಆರಾಮ್ ಜೀವನ ಮಾಡ್ಕೊಂಬಂದಾರ. ಆದರೆ ಇವತ್ತಿನ ಪ್ರಪಂಚ ಹೆಂಗಿದೆ ಅಂತ ತಿಳ್ಕೊಂಡು ಶರಣರ, ನಮ್ಮದ ನಿಮ್ಮ ಇಲ್ಲೆಲ್ಲ ಹೇಳಕತ್ತೀನಿ. ಏನಂತ ತಿಳ್ಕೊಂಡ್ರೆ, ಮದುವೆ ಆಗ್ತಾವ. ಮದುವೆ ಆದ ಬಳಿಕ ಏನಂತಾರ್ರಿ? ಮದುವೆ ಆಗಬೇಕು, ಆದ ಬಳಿಕ ಹೋಗೋ ತಡನೆ ಅಂತಾರೆ, ನಾನು ನನ್ನ ಗಂಡ ಇಬ್ಬರು ಬೇರೆ. ಇಬ್ಬರು ಬೇರೆ ಇರಬೇಕು. ಮತ್ತು ಯಾರ್ಯಾರು ಇರಬಾರ್ದು, ಬಂಧುಗಳು ಬರಬಾರ್ದು, ಯಾರ್ಯಾರು ಬರಬಾರ್ದು, ನಾ ಅತ್ತೆ ಮಾವ ಇರಬಾರ್ದು, ಯಾರ್ಯಾರು ಇರಬಾರ್ದು. ಒಟ್ಟು ನಾನು ನನ್ನ ಗಂಡ ಇರಬೇಕು. ಮತ್ತು ಹೆಂಗಂತ ಕೇಳ್ತಾರೆ, ಅತ್ತೆ ಮಾವ ಸತ್ತಿರಬೇಕು, ಆಸ್ತಿ 100 ಎಕರೆ ಇರಬೇಕು. ಯವ್ವ, ಎಂಥ ಒಂದು ಪ್ರಪಂಚ. ನಮಗೂ ನಿಮಗೆಲ್ಲರೂ ನಮ್ಮ ಮಕ್ಕಳದು, ನಿಮ್ಮ ಮಕ್ಕಳದು ಶರಣರ ನೆನಪಿರಲಿ. ಏನೇ ಕಷ್ಟಗಳು ಬಂದರೂ ಕೂಡ ಆ ಕಷ್ಟಗಳನ್ನು ಹೆಂಗೆ ಸಹಿಸ್ಕೋಬೇಕಂತ ತಿಳ್ಕೊಳ್ಳೋದು ಶರಣರ. ಹಿಂದಿನ ಕಾಲದೊಳಗೆ ಎಲ್ಲರೂ ಕೂಡ ಶರಣರು ಸಹಿಸ್ಕೊಂಡಲೇ ಶರಣರಾಗಿ ಹೋಗ್ಯಾರವ. ಎಲ್ಲರಿಗೂ ಕಷ್ಟ ಬಂದಾವ. ಶರಣ ಬಸಪ್ಪನ ಮದುವೆ ಮಾಡ್ಕೊಂಡು ಬಳಿಕ ಅದಕ್ಕೇನು ಜಗಳ ಬಂದಿಲ್ಲ ಅಂತ ತಿಳ್ಕೊಬೇಡ್ರಿ. 40 ವಾಡದ ವೀರೇಶ್ವರ ಶರಣರು ಮದುವೆ ಮಾಡ್ಕೊಂಡಿದ್ರು, ಅವ್ರಿಗೇನು ಜಗಳ ಬಂದಿಲ್ಲ ಅಂತ ತಿಳ್ಕೊಬೇಡ್ರಿ. ಇಟಗಿ ಭೀಮಾಂಬಿಕಾ ತಾಯಿ ಅವರು ಮದುವೆ ಮಾಡ್ಕೊಂಡಿದ್ರು, ಅವ್ರಿಗೇನು ಜಗಳ ಬಂದಿಲ್ಲ ಅಂತ ತಿಳ್ಕೊಬೇಡ್ರಿ. ಎಲ್ಲರ ಮನೆ ಒಳಗೆ ಜಗಳ ಬಂದಾವ, ಸಹಿಸ್ಕೊಂಡಾರ. ಆದ್ರೆ ತಾಳ್ಮೆ ಸಹನೆ ಇದ್ದ ಇವತ್ತು ನಾಡಿನೊಳಗೆ ಅವರು ಶರಣರ ಸತ್ಪುರುಷರಾಗ್ಯಾರವ. ಅಷ್ಟೇ ಅಲ್ಲ, ಹೇಮರೆಡ್ಡಿ ಮಲ್ಲಮ್ಮನವರು ನೀವೆಲ್ಲ ಹೆಸರು ಕೇಳಿರಿ. ಹೇಮರೆಡ್ಡಿ ಮಲ್ಲಮ್ಮನವರು ಇನ್ನು ಮನೆಗೆ ಬರಾಕತ್ತಾಳ. ಮನೆಗೆ ಬರಾಕತ್ತಾಳ. ಅತ್ತೆ ಅದಕ್ಕೆ ಏನು ಮಾಡಾಕತ್ತಾರ? ಇನ್ನು ಬಾಗಲ್ದಾಗ ಅತ್ತೆ ಅದಕ್ಕೆ ಏನು ಮಾಡ್ತಾರೆ ಹೇಳ್ರಿ? ಆರತಿ ಮಾಡ್ತಾರಲ್ಲ, ಆರತಿ ಮಾಡ್ತಾರಲ್ರಿ. ಮೊದಲನೇ ಆರತಿ ಅತ್ತೆ ಮಾಡ್ತಾಳಂತ್ರಿ. ಮೊದಲನೇ ಆರತಿ ನಿಮ್ಮ ಕಡೆ ಮಾಡ್ತಾರಲ್ಲ ಗೊತ್ತಿಲ್ಲ, ಅಲ್ಲಿ ನಮ್ಮ ಕಡೆ ಮಾಡ್ತಾರೆ. ಮೊದಲನೇ ಆರತಿ ಹಿಂಗೆ ಕಳಸ ಹಿಡ್ಕೊಂಡಿರ್ತಾಳೆ. ಸೊಸೆ ಹಿಂಗೇನು ಬಾಗಲ್ದಾಗ ಹಿಂಗೆ ಬರಬೇಕಾದ್ರೆ ಮೊದಲ ಆರತಿ ಹಿಡ್ಕೊಂಡಿರ್ತಾಳೆ. ಮೊದಲನೇ ಆರತಿ ಹಿಂಗೆ ಬೆಳಗ್ತಿರ್ತಾಳೆ. ಬೆಳಗ ಮುಂದೆ ನೀವು ತಿಳ್ಕೊಬೇಕು ಏನಂತ, ನಮ್ಮ ಅತ್ತೆ ಆರತಿ ಮಾಡಕತ್ತಾಳ, ನನಗೆ ದಿನ ಆರತಿ ಮಾಡ್ತಾಳ ಅಂತ. ದಿನ ಆರತಿ ಮಾಡಂಗಿಲ್ಲ, ದಿನ ಇರೋದು ಮಂಗಳಾರತಿ. ಹೇಮರೆಡ್ಡಿ ಮಲ್ಲಮ್ಮನವರು ಹಿಂಗವ ಪ್ರವೇಶ ಮಾಡ್ತಾರೆ. ಮಾಡಿದ ಬಳಿಕ ಪರ್ವತ ಮಲ್ಲಯ್ಯನ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆಯನ್ನು ಇಟ್ಟುಕೊಂಡವಳು. ಮಲ್ಲಯ್ಯ ಅಂತ ತಿಳ್ಕೊಂಡು ದಿನನಿತ್ಯ ಸ್ನಾನ ಪೂಜೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಮಲ್ಲಯ್ಯಗೆ ಹೋಗ್ತಾಳೆ. ಆದರೆ ಏನೋ ಗೊತ್ತಿಲ್ಲ, ಮನೆ ಒಳಗೆ ಅತ್ತಿ ಆದವಳಂತಾಳ, ಬೇಡ ನೀವು ಹೋಗಬೇಡ ಅಂತ ತಿಳ್ಕೊಂಡು ಮಲ್ಲಯ್ಯನ ಪೂಜೆಯನ್ನು ಬಿಡಿಸಿದ್ಲು. ಶರಣರ ನೆನಪಿರಲಿ, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ಲಾಕಿ. ಮಲ್ಲಯ್ಯ ಪೂಜೆ ಮಲ್ಲಯ್ಯಗೆ ಹೋಗುವುದನ್ನು ನಿಲ್ಲಿಸ್ತಾಳೆ. ದೇವಸ್ಥಾನಕ್ಕೆ ಹೋಗುವುದನ್ನು ನಿಲ್ಲಿಸಿ ಏನು ಮಾಡ್ತಾಳ, ನೀನು ಇವತ್ತಿನಿಂದ ನೀನು ದೇವಸ್ಥಾನಕ್ಕೆ ಹೋಗಬಾರ್ದು, ಏನು ಮಾಡು, ಆಕಳ ದನಗಳನ್ನು ಕೈಕೊಂಡು ಬಾ ಅಂತ ತಿಳ್ಕೊಂಡು ಕಳಿಸಿದ್ಲು. ಆ ಹುಡುಗನಿಗೆ ಎದ್ದು ಕಳಿಸಿ, ಏನದೀವ ಮರ ನೀನು, ಆಕಳಗಳನ್ನು ಕಾಯುವುದಕ್ಕೆ ಅಡವಿ ಕಳಿಸಿದ್ರವ.
ಅಡವಿ ಚಂಚರು ಬಾಳ, ಹುಲಿಗಳು ಬಾಳ, ಸಿಂಹಗಳು ಬಾಳ, ಕರಡಿಗಳು ಬಾಳ. ಆ ಮಧ್ಯದೊಳಗ ಮಲ್ಲಯ್ಯನ ಧ್ಯಾನವನ್ನ ಮಾಡುತ್ತಾ ಮಾಡುತ್ತಾ ಆ ತಾಯಿ ಏನಂತ ತಿಳ್ಕೊಂಡ್ರ, ಅಂತ ದಟ್ಟವಾದ ಅರಣ್ಯದೊಳಗ ಎಷ್ಟು ಅಂತ ತಿಳ್ಕೊಂಡ್ರ ಅವತ್ತಿನ ದಿನಮಾನದಲ್ಲಿ 100 ಇರುವಂತ ದನಗಳನ್ನ ಒಂದು ವರ್ಷದೊಳಗೆ 200 ದನಗಳನ್ನ ಮಾಡಿಕೊಂಡು ಬಂದ್ಲಂದ್ರೆ ಕಾರಣ ಏನು? ಆ ತಾಯಿ ಎಷ್ಟು ಭಕ್ತಿಯಿಂದ ದನಗಳನ್ನ ಕಾದಿರಬೇಕು. ಅಷ್ಟು ದನಗಳ ಕಾಯ್ಕೊಂಬಂದು ಹಾಲು ಹಿಡ್ಕೊಂಬಂದು ಮನೆಗೆ ಕೊಟ್ರಪ್ಪ ಅಂತ ತಿಳ್ಕೊಂಡ್ರೆ ಅಕ್ಕಿಗೆ ಏನು ಕೊಡ್ತಿದ್ರು ಗೊತ್ತನ? ನಿನ್ನಿದು ಮನ್ನಿದ ಹಳಸಿದ ಹಂಬ್ಲಿ ಇದನ್ನು ಅನ್ನ ಕೊಟ್ಟು ಕಳಿಸ್ತಿದ್ರು, ರೊಟ್ಟಿನ ತಂಗುಳ್ದ ರೊಟ್ಟಿ ಕಳಿಸ್ತಿದ್ರು. ಇಷ್ಟೆಲ್ಲ ದನಗಳು ಕಾಯ್ಕೊಂಡು ಬಂದಾಳ. ಒಂದಿನ ಮಜ್ಜಿಗೆ ಉಣ್ಲಿಲ್ಲ, ಒಂದಿನ ಮೊಸರು ಉಣ್ಲಿಲ್ಲ, ಒಂದಿನ ಬೆಣ್ಣೆ ಉಣ್ಲಿಲ್ಲ, ಒಂದಿನ ತುಪ್ಪ ಉಣ್ಲಿಲ್ಲ. ಅವಳು ಮಲ್ಲಮ್ಮನವ್ರು ದಿನನಿತ್ಯ ಹಿಂಗೆ ಹೊಕ್ಕಿದ್ರು. ಹೋಗಿ ಕೊಟ್ಟು ಬರೋಕಿ ಆದ್ರೆ ಹರಕ್ಕೆ ಸೀರೆ ಕೊಟ್ಟು ಕಳಿಸ್ತಾರ ಅವರು. ಅಳಸಿದ ಅನ್ನ ತಂಗುಳದ ರೊಟ್ಟಿಯನ್ನು ತಗೊಂಡು ಹೋಗಿ ತಾನಿರುವಂಥ ಗುಡಿಸಲದೊಳಗೆ ಉಣಬೇಕಾದ್ರೆ ಒಬ್ಬಕ್ಕೆ ಉಣ್ತಿರ್ಲಿಲ್ಲ. ಅಳಸಿದ ಅನ್ನ ಅಂಬಲಿಯನ್ನು ಏನು ಮಾಡ್ತಿದ್ಲ ಆ ತಾಯಿ? ಮಲ್ಲಯ್ಯನಿಗೆ ಅರ್ಪಣೆಯನ್ನು ಮಾಡದೆ ತಾನು ಎಂದೂ ಕೂಡ ಊಟ ಮಾಡಲಿಲ್ಲಂತ. ಒಂದು ದಿನ ಮಲ್ಲಯ್ಯ ಏನಂತ ತಿಳ್ಕೊಂಡಂದ್ರೆ, ಏನಮ್ಮ ಮಲ್ಲಮ್ಮ, ನಿನ್ನ ಮನೆಯವರನ್ನು ಎಷ್ಟೆಲ್ಲ ದುಡಿತಿದಿ, ಎಲ್ಲ ಬದುಕು ಮಾಡ್ತಿದಿ, ನಿನಗೆ ಹಳಸಿದ ಅನ್ನವನ್ನು ಮಾಡಕತ್ತಾರ, ಅಣಸಿದ ಅನ್ನವನ್ನು ಹಾಕ್ತಾರಲ್ಲ ಅಂತ ತಿಳ್ಕೊಂಡು ಅಂದಾಗ, ಹಂಗಲ್ಲ ಅನ್ನಬೇಡಪ್ಪ ಅಂದಕ್ಕೆ. ಹಂಗಲ್ಲ ಅನ್ನಬೇಡ, ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ, ಇದನ್ನು ಸ್ವೀಕಾರ ಮಾಡ್ತೀನಿ ಅಂತ ತಿಳ್ಕೊಂಡಂದ್ಲಾಕಿ. ನೋಡಿ ಹೆಂಗಿರ್ಬೇಕು, ಹೊಡೆದ್ರಕ್ಕಿನ ಬಡದ್ರಕ್ಕಿನ ನೀ ಹಡಿಯೊಳಗಿರು ಬರಬೇಡ ಅಂತ ತಿಳ್ಕೊಂಡಂದ್ರು. ಗುಡುಗು ಸಿಡಿಲುಗಳ ಮಧ್ಯದೊಳಗೆ ಗುಡಿಸಲೊಳಗೆ 100 ದನಗಳನ್ನು ಕಟ್ಟಿಕೊಂಡು ಜೀವನ ಮಾಡ್ಬೇಕಾದ್ರೆ ಯಾರ ಶಕ್ತಿಯಿಂದ ಜೀವನ ಮಾಡ್ತಿದ್ಲ ಅಂತ ತಿಳ್ಕೊಂಡಂದ್ರೆ, ಸದಾಕಾಲ ಮಲ್ಲಯ್ಯನೇ ನನ್ನ ದೇವರು, ಮಲ್ಲಯ್ಯನೇ ಬಿಟ್ಟು ನನಗೆ ಯಾರೂ ಇಲ್ಲ ಅಂತ ತಿಳ್ಕೊಂಡು ಮಲ್ಲಯ್ಯನ ಸ್ಮರಣೆಯಿಂದ ಬದುಕಿದಳು ಶರಣರ ಮಲ್ಲಮ್ಮನವರು. ಅಷ್ಟೆಲ್ಲ ಸಹಿಸಿದರೂ ಕೂಡ, ಅಷ್ಟೆಲ್ಲ ತಾಳ್ಮೆಯನ್ನು ತಾಳಿಕೊಂಡು ಸಹನೆಯಿಂದ ಬಂದದ್ದಕ್ಕಾಗಿ ಶರಣರ ಕಷ್ಟಗಳನ್ನು ಸಹಿಸ್ಕೊಂಡು ಮುಂದೊಂದು ದಿನ ಆ ತಾಯಿ ಏನಂತ ತಿಳ್ಕೊಂಡಂದ್ರೆ, ಈ ನಾಡಿನ ಒಳಗೆ ಭಕ್ತಿಯ ಹೇಮರೆಡ್ಡಿ ಮಲ್ಲಮ್ಮನವರ ಹಾಗೆ ಹೋಗಲಿಲ್ಲ ಏನವ. ಹೇಮರೆಡ್ಡಿ ಮಲ್ಲಮ್ಮನವರು ಕಷ್ಟಗಳನ್ನು ಸಹಿಸ್ಕೋಬೇಕವ. ಕಷ್ಟಗಳ ಸಹಿಸ್ಕೊಂಡಾಗ ಮಾತ್ರ ನೀವು ದೇವರಾಗ್ಲಿಕ್ಕೆ ಬರ್ತದ. ಹಂಗೆ ಮಹಾದೇವಮ್ಮ ತಾಯಿಯವರು ಮನೆ ಒಳಗೆ ಇರ್ಬೇಕಾದ್ರೆ, ಸಂಸಾರದೊಳಗೆ ಇರ್ತಕ್ಕಂಥ ಸಮಯದೊಳಗೆ ಯಾರ ಮನೆಯಾಗ ಜಗಳ ಬರೋಂಗಿಲ್ಲ ಹೇಳ್ರಿ. ಎಲ್ಲರ ಮನೆಯಾಗ ಜಗಳ ಬರ್ತಿತ್ತು. ಆದ್ರೆ ಜಗಳ ಹೆಂಗೆ ಬರ್ತಿತ್ತು, ಅದನ್ನು ಜಗಳ ಅಲ್ಲೇ ಮುಗಿಸ್ಬಿಡ್ಬೇಕವ. ಜಗಳ ಅಲ್ಲೇ ಮುಗಿಸ್ಬಿಡ್ಬೇಕು. ಹೇಮರೆಡ್ಡಿ ಮಲ್ಲಮ್ಮ ಬಡದು ಹೊಡೆದು ನೋಡಿದ್ರಪ್ಪ ಅಂದ್ರೆ ಆಕೆ ಅವತ್ತ ಡೈವರ್ಸ್ ಕೊಟ್ಟು ಹೋಗ್ಬೇಕಾಗಿತ್ತು. ಕೊಡಲಿಲ್ಲ ಆಕೆ. ನಮ್ಮ ಮನ್ಯಾಗ ಹತ್ಯೆ ಅದಕ್ಕೆ ಸೊಸೆಗೆ ಲೇ ಅಂದ್ರೆ ಸಾಕು. ಈಗ ಹತ್ಯೆ ಅದಕ್ಕೆ ಸೊಸೆಗೆ ಲೇ ಅಂತ ತಿಳ್ಕೊಂಡ್ರೆ ಸಾಕು, ಮಾರನೇ ದಿವಸ ಡೈವರ್ಸ್ ಪೇಪರ್ ಅಪ್ಲೈ ಆಕೈತಿ. ಇಂಥ ಪರಿಸ್ಥಿತಿ ಬಂದು ಒದಗ್ಯದ. ಆಧುನಿಕ ಸಂಸಾರದೊಳಗೆ ನಮ್ಮ ಸಂಸಾರ ಹೆಂಗಿರ್ಬೇಕನ್ನೋದು ಹೇಳ್ತಾರೆ. ನಮ್ಮ ಸಂಸಾರ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಹಿಂಗೆ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ ಅನ್ಬೇಕು. ಆದ್ರೆ ಹಿಂಗಾಗಿಲ್ರಿ. ಈಗ ಏನಾಗೈತೆ ಗೊತ್ತನ್ರಿ? ಏನಾಗೈತೆ? ನಮ್ಮ ಸಂಸಾರ ಹರಕು ಗುಡಾರ, ಸೂಜಿದಾರವೇ ನಮಗಾಧಾರ. ನಮ್ಮದು ಹಿಂಗಾಗೈತಿ. ನಮ್ಮ ಸಂಸಾರ ಹರಕು ಗುಡೋದಾರದಂಗಾಗೈತಿ. ಹಂಗೆ ಆಗೋದಿಲ್ಲ. ಗಂಡ ಹೆಂಡ್ರು ಚೆಂದಾಗಿದ್ರೆ ನಂದಾದೀಪ ಮಲ್ಲಯ್ಯ ಅಂತ ತಿಳ್ಕೊಂಡಂತಾರೆ. ನಂದಾದೀಪ ಹಚ್ಚಿದಂಗೆ ಮಾತು ಎಲ್ಲಿ ಇಲ್ಲ. ಗಂಡ ಹೆಂಡ್ರು ಚೆಂದಾಗಿದ್ರೆ ನಂದಾದೀಪ ಹಚ್ಚಿದಂಗೆ ಅಂತ ತಿಳ್ಕೊಂಡಂತಾರೆ. ಮಹಾದೇವ ತಾಯಿಯವರು ದಿನನಿತ್ಯ ದಾಸೋಹ ಮಾಡುವುದಕ್ಕಾಗಿ ಎಲ್ಲ ಅನುಕೂಲತೆಗಳು ಇರ್ತಿದ್ವು. ಆದರೆ ದಿನನಿತ್ಯ ಸಾವಿರ ಮಂದಿ ಎಲ್ಲ ಬಂದು ಪ್ರಸಾದವನ್ನು ಹುಂಡು ಹೋಗಿದ್ರು. ಆದರೆ ಶರಣಬಸಪ್ಪನವರ ತಮ್ಮ, ನೆನಪಿರಲಿ, ಶರಣಬಸಪ್ಪನವರ ತಮ್ಮ ದೊಡ್ಡಪ್ಪ ಅಂತ ಒಬ್ಬ ಇದ್ದ. ಯಾರಿದ್ರು? ದೊಡ್ಡಪ್ಪನವರು ಅಂತ ತಿಳ್ಕೊಂಡಿದ್ರು. ಆ ದೊಡ್ಡಪ್ಪನವರು ಏನಂತ ತಿಳ್ಕೊಂಡ್ರೆ, ಅವರು ಕೂಡ ಒಕ್ಕಲ್ತನ ವ್ಯವಸಾಯ ಮಾಡ್ಕೊತಿರ್ತಿದ್ರು. ಸ್ವಲ್ಪ ದಿನಗಳ ಆದ ಬಳಿಕ ಅವರೆಲ್ಲ ಏನಂತ ತಿಳ್ಕೊಂಡ್ರೆ, ಮನೆ ಒಳಗೆ ಹೀಗೆಲ್ಲ ನಡ್ಕೊಂಡು ಹೊಂಟಿತ್ತು ಸಂಸಾರ. ಅಣ್ಣ ತಮ್ಮ ಇಬ್ಬರು. ಆದರೆ ಶರಣಬಸಪ್ಪ 4 ಮಂದಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ. ಎಲ್ಲರೂ ಅಂತಿದ್ರು, ಶರಣಬಸಪ್ಪ ನೋಡ್ಕೊಂಡು ಎಲ್ಲರೂ ಹಿಂಗೆ ಬರೋರು ಬಹಳಷ್ಟು ಮಂದಿ ಬರ್ತಿದ್ರು. ಆದರೆ ನೆನಪಿರಲಿ, ಬಹಳಷ್ಟು ಸಾವಿರ ಮಂದಿ ಅವತ್ತಿನ ದಿನಮಾನದಲ್ಲಿ ಬಂದು ಹೋಗಬೇಕಾದ್ರೆ ಜನ ಎಲ್ಲ ಹಿಂಗೆ ಬರ್ತಿದ್ರು, ಬರೋರು ಹೋಗೋರು ನಡೆದಿತ್ತು. ಯಾರೋ ಗೊತ್ತಿಲ್ಲ, ಸಾಲುಕ್ಯ ಮನಿತನ, ಅರಳಗುಂಡಿಗೆ ಒಳಗೆ ಸಾಲುಕ್ಯ ಮನಿತನ ಶರಣಬಸವೇಶ್ವರರು ಇಷ್ಟೆಲ್ಲ ದಾಸೋಹ ಮಾಡ್ತಾರ. ದಾಸೋಹದ ಜೊತೆಗೆ ಜ್ಞಾನದ ದಾಸೋಹನೂ ಕೂಡ ಮಾಡ್ತಿದ್ರು. ಅವರು ಮೊದಲಿಗೆ ಜ್ಞಾನ ದಾಸೋಹ, ಆಮೇಲೆ ಅನ್ನ ದಾಸೋಹ ಮಾಡ್ಕೊಂಡು ಹೋಗಿದ್ರು. ಯಾರೋ ಗೊತ್ತಿಲ್ಲ ಬಂದು ಎಂಥದಂತ ತಿಳ್ಕೊಂಡ್ರೆ, ಹಾಲಿನಂತಿರುವಂಥ ಸಂಸಾರದೊಳಗೆ ಯಾರೋ ಒಬ್ಬರು ಬಂದು ಉಪ್ಪು ಹಾಕೋದ್ರು. ಉಪ್ಪು ಹಾಕೋರು ಭಾಳ ಮಂದಿ. ಜಗತ್ತಿನೊಳಗೆ ಚಂದ ಗಂಡ ಹೆಂಡತಿ ಚಂದ ಅದರ ಅಂತ ತಿಳ್ಕೊಂಡ್ರೆ ಯಾವಾಗ ಕೆಡಿಸೇವು ಅಂತ ತಿಳ್ಕೊಂಡಂತಿರ್ತದೆ. ಸಾಲುಕ್ಯ ಮನಿತನ ಇಷ್ಟು ಸುಂದರವಾಗಿ ನಡೆಯಾಕತ್ತಿತ್ತು. ಆದರೆ ಯಾರೋ ಒಬ್ರು ಬಂದು ಏನು ಹೇಳಿದ್ರು, ದೊಡ್ಡಪ್ಪನ ಹೆಂಡತಿಗೆ ಹೇಳಾಕತ್ತಿದ್ರಂತ. ಏನಂತ? ಆ ಹೆಣ್ಮಗಳು ಹೇಳಾಕತ್ತಿರಂತ, ಏನು
ಶರಣಪ್ಪನವರು ಸಾಕಷ್ಟು ಮಂದಿಗೆ ಉಣಿಸಿ ಹೆಸರು ಗಳಿಸ್ಕೊಳಕತ್ತಾರ. ಮಾದೇವಿ ಹೆಸರು ಗಳಿಸ್ಕೊಳಕತ್ತಾಳ, ಬಂದವ್ರಿಗೆಲ್ಲರಿಗೆ ಉಣಿಸ್ತಾಳ. ನೀವು ಬರೀ ಅಡಿಗೆ ಮಾಡಿ ನೀ ಮನೆಗೆ ಸಾಯಿ, ನಿನ್ನ ಗಂಡ ಹೊಲ್ದಾಗ ದುಡ್ದು ಅವ ಸಾಯ್ತಾನ, ನಿಮ್ಮದೇನು ಹೆಸರು ಬರ್ತದ, ಮನೆ ಹಾಳು ಮಾಡ್ತಾನವ ಶರಣಬಸಪ್ಪ, ಮೊದಲು ಬ್ಯಾರೆ ಆಗ್ರಿ ಅಂದರು. ಒಂದು ಮಾತು, ಅದಕ್ಕೆ ಬಂಗಾರದಂಥ ಮಾತು ಕೇಳುವುದಕ್ಕಾಗಿ ಕಿವಿ ಒಳಗೆ ಕಿವಿಯ ಹೋಲೆಯನ್ನು ಇಟ್ಟರೆ ಬಂಗಾರ ಮಾತು ಕೇಳೋದಕ್ಕಾಗಿ ದೊಡ್ಡಪ್ಪನ ಹೆಂಡತಿಗೆ ಬಂದು ಯಾರೋ ಹೇಳಿದ್ರಂತ, ಏನಂತ ಅಂತ ತಿಳ್ಕೊಂಡ್ರೆ, ನೀನು ಅಡಿಗೆ ಮನೆ ಒಳಗೆ ದುಡಿದು ನೀ ಸಾಯ್ತಿದಿ, ನಿನ್ನ ಗಂಡ ಹೊಲ್ದಾಗ ದುಡ್ದು ಅವ ಸಾಯ್ತಾನ, ಹೆಸರು ಗಳಿಸ್ಕೊಂಡು ನಾವು ಶರಣಬಸಪ್ಪ ಮಹಾದೇವಿ ನಿಮ್ಮದೇನು ಬರ್ತೈತೆ ಅಂತ ತಿಳ್ಕೊಂಡು ಹಿಂಗೆ ಅನ್ನೋದ್ರಾಗ ಆಯ್ತು ನೋಡ್ರಿ. ಜನ ಯಾವತ್ತಿನೊಳಗೆ ಯಾವಾಗ ಹಾಲಿನಂಥ ಸಂಸಾರ ಇರ್ತದೆ, ಕುಟುಂಬ ಇರ್ತದೆ, ಯಾವಾಗ ಹಾಳು ಹಾಕಿ ಉಪ್ಪು ಹಾಕಿ ಹೊಡೆದೇನೋ ಅಂತ ತಿಳ್ಕೊಂಡು ಜನ ಕಾಯ್ತಿರ್ತಾರೆ. ಅಣ್ಣ ತಮ್ಮ ಇಬ್ಬರಿದ್ರು, ಇದ್ರಬೇಕಾದ್ರೆ ಒಬ್ಬ ಅಣ್ಣ JDP ಮೆಂಬರ್ ಇದ್ದಂತ್ರಿ. JDP ಮೆಂಬರ್ ಇದ್ದ, 4 ಮಂದಿಗೆ ಬೇಕಾಗಿರುವಂಥ ಒಬ್ಬ ವ್ಯಕ್ತಿ ಆ ಕಡೆ ಈ ಕಡೆ ಎಲ್ಲ ತಿರುಗಾಡ್ಕೊತ ಹೋಗಿದ್ದ. ಅವ ತಮ್ಮ ಹೊಲದಾಗ 50-60 ಎಕರೆ ಭೂಮಿ, ಕಬ್ಬಿನ ಗದ್ದೆ ಎಲ್ಲ ಇತ್ತು. ಅವನ್ನೆಲ್ಲ ಹೊಲ್ದಾಗ ಕೆಲಸ ಮಾಡ್ಕೊತ ಅವ ಹೋಗಿದ್ದ. ತಮ್ಮಗೆ ಹೇಳಿದ್ರು ಏನಂತ, ಏನಂದ್ರೆ ತಲೆ ನಿಮ್ಮ ಅಣ್ಣ ಬರೇ ಹಿನವ ಕಾರ್ನಾಗ ಹತ್ಕೊಂಡು ಅಡ್ಡಾಡ್ತಾನ, ನೀ ಯಾವಾಗಲೇ ಕಾರ್ನಾಗ ಹತ್ಕೊಂಡು ಅಡ್ಡಾಡೋದು, ಬರೀ ನಿಮ್ಮ ಅಣ್ಣ ಮೆರಿತೇನಪ್ಪ, ನೀ ಯಾವಾಗ ಮೆರೆಯೋದ ಅಂದ್ರೆ ಅವರು ಯಾರಿಗೆ ಹೇಳಿದ್ರು, ತಮ್ಮಗೆ ಹೇಳಿಬಿಟ್ರು. ಹಿಂಗೆ ಅನ್ನೋದ್ರಾಗ ಅವ ಅಂದ, ಹೌದಲ್ಲ ಅಂದವ, ನಾನು ಬರೇ ದುಡ್ಡು ನಾ ಸಾಯ್ಬೇಕಾಕತ್ತೆ, ನಮ್ಮ ಅಣ್ಣ ಬರೀ ಕಾರ್ನಾಗ ಹತ್ಕೊಂಡು ಅಡ್ಡಾಡ್ತಾನೆ, ನಾನು ಕಾರ್ನಾಗ ಹೋಗ್ಬೇಕಂದವ. ಹಿಂಗೆ ಅನ್ನೋದ್ರಾಗ ಒಂದಿನ ಕಾರ್ನಾಗ ಹೊಂಟಿದ್ದ, ತಮ್ಮ ಬಂದ, ಎಣ್ಣ ನಾನು ಬರ್ತೀನಿ ಅಂದ. ಎದಕ್ಕೆ ಬರ್ತೀವೋ, ಹೊಲ್ದಾಗ ಒಂದು 40-50 ಮಂದಿ ಕೂಲಾಳೆ ಬಂದೈತಿ, ಬರೋಕ್ಕೆ ಹೋಗ್ಬೇಡ, ಅಲ್ಲೊಬ್ರು ತೀರ್ಕೊಂಡಾರ, ಹೋಗಿ ಬರ್ತೀನಿ ಮರಯ್ಯ, ಬರಬೇಡ ಅಂತ ತಿಳ್ಕೊಂಡು ಅಂದ. ಅನ್ನೋದ್ರಾಗ ಏನಂದ, ಯಾಕೆ ನೀವೊಬ್ಬ ನನಗೆ ಕಾರ್ನಾಗ ಅಡ್ಡಾಡವ, ನಾ ಬರಬಾರ್ದನ ಅಂದವ. ಯಾಕೆ ಶರಣರ, ಒಂದು ಮಾತಿನಿಂದ ಇರುವಂಥ ಸಂಸಾರ ಇಬ್ಬಾಗವಾಗಿ ಹೋಗ್ತದ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಾವು ಒಂದು ಮಾತಿನಿಂದ ಹೊಡೆದು ಹೋಗಿರುವ ಸಂಸಾರ ಕೂಡಿಸ್ಬೇಕು ವಿನಃ ಮನೆಯನ್ನು ಹೊಡಿಬಾರ್ದು. ಅವಾಗ ಅಂದ, ತಮ್ಮ ಅನ್ನಕತ್ತೆ, ನಾನೇ ಬರ್ತೀನೋ, ನೀವೊಬ್ಬ ನಾನು ಕಾರ್ನಾಗ ಬಾರಪ್ಪ ಅಂದವ. ಬಾಗಂತ ತಿಳ್ಕೊಂಡು ಹೋದ. ಒಬ್ಬ ಹೆಣ್ಮಗಳು ತಿರ್ಕೊಂಡಿತ್ತು, ಮುದಿಗೆ ತಿರ್ಕೊಂಡಿತ್ತು. ಹೋಗಿ ಹೂವಿನಾರ ಹಾಕಿದ್ರು. JDP ಮೆಂಬರ್ ಬಂದಾನ ಅಂತ ತಿಳ್ಕೊಂಡು ಎಲ್ಲರೂ ಏನು ಮಾಡಿದ್ರು, ಬರ್ರಿ ಅಂತ ತಿಳ್ಕೊಂಡು ಹೂವಿನಾರ ಹಾಕಿ, ಏನು ಮುದುಕಿ ಸತ್ತಿತ್ತಲ್ರಿ, ಮುದುಕಿ ಮಗ JDP ಮೆಂಬರ್ ಬಂದಾನಂದ ಬಳಿಕ ಮತ್ತೆ ಜೋರಾಗಿ ಹಳಕತ್ತಿದ್ದವ. ಹಳದ್ರಾಗ ಇವು JDP ಮೆಂಬರ್ ಏನು ಮಾಡಿದ, ಇರ್ಲಿ ಬಿಡು ತಮ್ಮ, ಯಾಕೆ ಕಳ್ತಿದ್ದಿ, ಯಾರಿಗೆಲ್ಲರಿಗೂ ಒಂದಿನ ಸಾವು ಬರೋದ, ಯಾಕೆ ಕಳ್ತಿದ್ದಿ, ಇರ್ಲಿ ಬಿಡು, ನಿನಗಷ್ಟ ತಾಯಲ್ಲ, ನನಗೂ ತಾಯಿ ಇದ್ಲಾಕಿ ಅಂತ ತಿಳ್ಕೊಂಡು ಸಮಾಧಾನ ಮಾಡಿ ಸಾಂತ್ವನದ 2 ಮಾತುಗಳನ್ನು ಹೇಳಿ ಬಂದ. ಬರೋದ್ರಾಗ ಮತ್ತು ಊರಿಗೆ ಬಂದರು. ಊರಿಗೆ ಮತ್ತೊಂದು 8 ದಿನಗಳ ಆತ್ರಿ. ಒಂದು 8 ದಿನಗಳ ಆದ ಬಳಿಕ ಮತ್ತೊಂದಿತ್ತು ಸುದ್ದಿ ಬಂತ್ರಿ. ಇಂಥ ಸುದ್ದಿ ಬಂದಾಗ ಇವ ಹೊಂಟಿದ್ದ, ಯಾರು ಹಣ್ಣು ಹೊಂಟಿದ್ದ, ಹೋಗಬೇಕಾದ್ರೆ ತಮ್ಮಂದ, ಅಣ್ಣ ನೀ ಹೋಗಕ್ಕೆ ಹೋಗ್ಬೇಡ, ನಾನು ಹೋಗ್ತೀನಿ ಅಂದ. ಆಯ್ತು ಬಿಡಪ್ಪ, ಅಷ್ಟೇ ಮಾಡು, ನಾ ಹೊಲಕ್ಕೆ ಹೋಗ್ಕಿಂತವ, ನೀವು ಹೋಗು ಅಂತ ತಿಳ್ಕೊಂಡು ಹೋದ. ಅವಾಗ ಹೋದ ಬಳಿಕ ಅಲ್ಲಿ ಹೆಣ್ಮಗಳು ತಿರ್ಕೊಂಡೋದ್ರಾಗ ಇವನು ಹೂವಿನಾರ ತಗೊಂಡು ಹೋದ. ಇಲ್ಲ JDP ಮೆಂಬರ್ ಬಂದಿಲ್ಲ, ಅವ್ರ ತಮ್ಮ ಬಂದನ, ಬರ್ರಿ ಅಂತ ತಿಳ್ಕೊಂಡು 4-5 ಮಂದಿ ಹೋಗಿ ಕರ್ಕೊಂಡು ಹೋಗಿ ಆ ಹೆಣ್ಮಳಿ ಸತ್ತಿತ್ತಲ್ರಿ, ಆ ಹೂವಿನಾರ ಹಾಕಿದ ಬಳಿಕ ಏನಾಯ್ತು, ಹಿಂಗೆ ಬಂದಾರ ಅಂತ ತಿಳ್ಕೊಂಡು ಹೂವಿನಾರ ಹಾಕಿ ಪೂಜೆ ಮಾಡಿಸಿ ಹಿಂಗೆ ಹೊರಕ್ಕೆ ಬರೋದ್ರಾಗ ಆ ಹೆಣ್ಮಗಳ ಗಂಡ ಅಳಕತ್ತಿದ್ದ. ಆ ಹೆಣ್ಮಗಳ ಗಂಡ ಅಳಕತ್ತಿದ್ದ. ಅವನ ಹತ್ರ ಹೋಗಿ ಇರ್ಲಿ ಬಿಡಪ್ಪ, ಯಾಕೆ ಕಳಿತಿ, ಎಲ್ಲರಿಗೂ ಒಂದಿನ ಸಾವು ಬರೋದ, ಏನೇನೋ ಅನಾನುಕೂಲ ಆಗಿ ಸತ್ತಾಳ, ಇರ್ಲಿ ಬಿಡು, ನಿನಗೆ ಅಷ್ಟ ಹೇಳಿತಲ್ಲ ಅಂದವ. ನನಗೂ ಹೇಳ್ತಿದ್ಲು ಅಂತ ತಿಳ್ಕೊಂಡ ನಾವು. ಹಿಂಗೆ ಅನ್ನೋದ್ರಾಗ ಅವು ಸಿಟ್ಟು ಬಂತು, ಹಿಂಗೆ ಹಳೋದು ಬಿಟ್ಟು ಅವ್ನು ಅಕ್ಕೆನ ಬಡಿಯಾಕತ್ತಿದ. ಇವು ಹತ್ಕೊಂತ ಮನೆಗೆ ಬಂದ. ಯಾಕೆ ತಮ್ಮ, ಯಾಕೆ ಅಳಕತ್ತಿದೆ, ಎಣ್ಣ ಕೈ ಮುಗಿತಿನ ಮರ, ನಾ ಬರಗಲ್ಲ, ನೀನ ಹೋಗಂದವ. ಯಾರೋ ಹೇಳ್ತಾರ ಅಂತ ತಿಳ್ಕೊಂಡು ಅಂದ ಬಳಿಕ ಮನೆಯನ್ನು ಹೊಡಿವಂಥ ಕೆಲಸ ಮಾಡಬಾರ್ದು. ಅವಾಗ ದೊಡ್ಡಪ್ಪನ ಹೆಂಡತಿಗೆ ಒಂದು ಕಿವಿ ಮಾತು ಹೇಳಿದ್ರು. ಯಾರೋ ಒಬ್ಬರು ಬಂದು ಮನೆ ಇಬ್ಬಾಗವಾಗುವಂಥ ಪರಿಸ್ಥಿತಿ ಬಂತು ಶರಣರ. ಅವಾಗ ದೊಡ್ಡಪ್ಪ ಅಣ್ಣನ ಮುಂದೆ ನಿಂತ್ಕೊಂಡು ಎಂದೂ ಕೂಡ ಮಾತನಾಡಿದವನಲ್ಲ. ಶರಣರ ಒಂದು ದಾಸೋಹದ ಮನೆ ಒಳಗೆ ಶರಣ ಬಸಪ್ಪನವರು ಹಿಂಗೆ ಕುಳಿತುಕೊಂಡಿದ್ರು. ಅವಾಗ ದೊಡ್ಡಪ್ಪ ಹೋಗಿ ಶರಣಪ್ಪನವ್ರ ಹಿಂದೆ ಹೋಗಿ ನಿಂತ್ಕೊಂಡು ಅನ್ನಕತ್ತಿದ್ದ. ಅಣ್ಣ ಅಂತ ತಿಳ್ಕೊಂಡಂದನಂತೆ. ಹಿಂಗೆ ನೋಡಿದ, ನೋಡಿದ ಬಳಿಕ, ಯಾಕೆ ದೊಡ್ಡಪ್ಪ ಏನಾಯ್ತು? ಇಲ್ಲ, ನಿನ್ನ ಹತ್ರ ಮಾತಾಡಬೇಕು ಅಂತ ತಿಳ್ಕೊಂಡಂದ. ಏನು ಮಾತಾಡಬೇಕಪ್ಪ, ಮಾತಾಡು ಅಂತ ತಿಳ್ಕೊಂಡಂದ ಬಳಿಕ ಮಾತನಾಡುವ ಧೈರ್ಯ ಬರಲಿಲ್ಲಂತ ದೊಡ್ಡಪ್ಪನಿಗೆ. ಯಾಕಂತ ತಿಳ್ಕೊಂಡಂದ್ರೆ ನನ್ನ ಅಣ್ಣ ದೇವರಂತವನು,
ದೇವರಂತ ಹಣ್ಣನ ಜೊತೆಗೆ ನಾನು ಪಾಲು ತೆಗೆದುಕೊಳ್ಳೋದಂದ್ರೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಮರಳಿ ಬಂದರಂತೆ. ಹಿಂದಕ್ಕೆ ಬಂದ, ಬಾಗಿಲದೊಳಗ ಹೆಂಡತಿ ನಿಂತುಕೊಂಡಿದ್ದಳಂತ ಅಂತಾಳೆ, ಎಲ್ಲವೋ ನಿನ್ನಿಂದ ಕೇಳೋಕ್ಕಾಗಂಗಿಲ್ಲ. ಯಾಕೆ ಕೇಳೋಕ್ಕಾಗಂಗಿಲ್ಲ? ನೀ ಹೇಳಿ ಇದ್ದೀವಿ, ನಿನ್ನಿಂದ ಕೇಳೋಕ್ಕಾಗಂಗಿಲ್ಲ, ನಾ ಕೇಳ್ತೀನಿ ನಡಿ ಅಂತ ತಿಳ್ಕೊಂಡು ಅಂದಾಗ ದೊಡ್ಡಪ್ಪ ಅಂತಾನೆ, ಬೇಡ, ನನ್ನ ಅಣ್ಣನ ಜೊತೆಗೆ ನೀನು ಮಾತಾಡೋದು ಬೇಡ, ನಾನೇ ಕೇಳ್ತೀನಿ ಅಂತ ತಿಳ್ಕೊಂಡು ಅಂದು ದೊಡ್ಡಪ್ಪ ಭಾಳ ಧೈರ್ಯ ಮಾಡಿದನಂತ. ಭಾಳಷ್ಟು ಧೈರ್ಯ ಮಾಡಿ ಏನು ಮಾಡಿದ, ಅಣ್ಣನದ ಹಿಂದೆ ನಿಂತ್ಕೊಂಡು ಹೋಗಿ ಕೇಳಾಕತ್ತಿದಂತ. ಅಣ್ಣ ಅಂದ, ಯಾಕೋ ದೊಡ್ಡಪ್ಪ ಏನೋ ಮಾತಾಡ್ಬೇಕಂತ ತಿಳ್ಕೊಂಡು ಭಾಳಷ್ಟು ಅನ್ನಕತ್ತಿದ್ದಿ, ಏನಾತು ಅಂತ ತಿಳ್ಕೊಂಡು ಅಂದಾಗ, ಅಣ್ಣ ನಿನ್ನ ಜೊತೆಗೆ ನಾ ಮಾತಾಡಬೇಕು. ಏನಾತು ಹೇಳಪ್ಪ? ಕೈ ಒಳಗ ಶರಣರ ಒಂದು ಪುಸ್ತಕವನ್ನು, ವಚನ ಪುಸ್ತಕವನ್ನು ಓದುತ್ತಾ ಕುಳಿತುಕೊಂಡಿದ್ದರಂತ ಶರಣಬಸಪ್ಪನವರು. ಹಿಂಗೆ ಓದ್ಕೊಂತ ಕುಳಿತುಕೊಂಡಾಗ ಹಿಂದಿನಿಂದ ದೊಡ್ಡಪ್ಪನವ್ರು ಅಂತಾರೆ, ಅಣ್ಣ ನನಗೆ ಈ ಮನೆ ಒಳಗೆ ಪಾಲು ಬೇಕು ಅಂತ ತಿಳ್ಕೊಂಡಂದ. ನನಗೆ ಈ ಮನೆ ಒಳಗೆ ಪಾಲು ಬೇಕು ಅಂತ ತಿಳ್ಕೊಂಡು ಅನ್ನುವುದಷ್ಟೇ ತಡ ಕೈ ಒಳಗಿರುವಂಥ ಗ್ರಂಥವನ್ನು ಕೆಳಗೆ ದಡ್ಡ ಅಂತ ತಿಳ್ಕೊಂಡು ಕೆಳಗೆ ಬಿಡ್ತಾರೆ. ದೊಡ್ಡಪ್ಪ ನೀನ ಕೇಳಕತ್ತೀಯೋ, ಇನ್ನು ಯಾರಾದರೂ ಕೇಳಕತ್ತಾರೋ? ನೀನ ಮಾತಾಡಕತ್ತೀಯೋ, ಯಾರಾದರೂ ಮಾತಾಡಕತ್ತಾರೋ? ನನ್ನ ಜೊತೆ ಎಂದೂ ಕೂಡ ನೀ ಮಾತನಾಡಿದವನಲ್ಲ, ಆದ್ರೆ ಇವತ್ತು ನೀ ಮಾತಾಡಕತ್ತಿ ಅಂತ ತಿಳ್ಕೊಂಡು ಅಂದ್ರೆ ನನಗೆ ಯಾಕೋ ಅಂತ ತಿಳ್ಕೊಂಡು ಹಿಂಗೆ ಅಂದ ಬಳಿಕ, ಹೌದು ನಾನೇ ಮಾತಾಡಿದೆವಣ್ಣ, ನನಗೆ ಈ ಮನೆ ಒಳಗೆ ಪಾಲು ಬೇಕು ಅಂದ ಬಳಿಕ ಶರಣರು ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲಂತ. ದೊಡ್ಡಪ್ಪ ನಿನಗೇನು ಬೇಕಾಗೈತಿ ಈ ಮನೆ ಒಳಗೆ ತೆಗೆದುಕೊಂಡು ಬಿಡು, ನೀ ತೆಗೆದುಕೊಂಡು ಬಿಟ್ಟಿದ್ದನ್ನು ನಾನು ತಗೊತೀನಪ್ಪ ಅಂತ ತಿಳ್ಕೊಂಡು ಅಂದ್ರಂತ ಶರಣರು. ಬಡನೇ ಏನು ಮಾಡಿದ್ಲು ದೊಡ್ಡಪ್ಪನ ಹೆಂಡತಿ, ಬಡನ ಹೊಸ ಪಾತ್ರೆಗಳನ್ನ ಎಲ್ಲ ಪಾತ್ರೆಗಳು ತಗೊಂಡು ಬೇರೆ ಕಡೆ ಇಟ್ಕೊಂಡ್ಲಂತ. ಮನೆ ಒಳಗಿರ್ತಕ್ಕಂಥ ಎಲ್ಲ ಸಾಮಾನುಗಳನ್ನು ಬೇರೆ ಮಾಡ್ಕೊಂಡ್ಲಂತ. ಶರಣರಿಗೇನೋ ಚಲೋ ಮನೆ ಸಿಗಲಿಲ್ಲ, ಹಾಳು ಬಿದ್ದಿರುವಂಥ ಮನೆ ಸಿಕ್ತಂತ. ಮತ್ತು ಮುಪ್ಪಾನ ಮುದುಕರಾಗಿರುವಂಥ ಆದಯ್ಯ ಮಡಿಯಮ್ಮನವ್ರನ್ನ ಬಿಟ್ರಂತ, ಕರಿಕಿಯ ಹೊಲವನ್ನು ಬಿಟ್ರಂತ. ಶರಣರ ಪಾಲಿಗೆ, ಅವ್ರ ಪಾಲಿಗೆ ಬಂತು. ಅವಾಗ ಪಾಲು ತಗೊಂಡ ಬಳಿಕ ಎಲ್ಲರೂ ಅನ್ನಕತ್ತಿದ್ರಂತ, ಏನು ಶರಣರ ಎಂಥವ್ರು ನೀವು? ಇಲ್ಲಪ್ಪ, ಯಾವಾಗ ತಮ್ಮ ಕೇಳ್ಯಾನ ಅಂದ ಬಳಿಕ ಯಾರದ ಅವಶ್ಯಕತೆ ಇಲ್ಲ, ನನಗೆ ಪರಮಾತ್ಮ ನನಗೇನು ಕೊಟ್ಟಾನ, ಪಾಲಿಗೆ ಕೊಟ್ಟಿರ್ತಕ್ಕಂಥ ನನಗೆ ಉಳಿದಿದ್ದನ್ನು ನನಗೆ ಬರಲಿ ಅಂತ ತಿಳ್ಕೊಂಡಂದ್ರಂತ. ನೋಡಿ ಹೆಂಗಿರಬೇಕು. ಹಾಗಾಗಿ ಶರಣಬಸಪ್ಪನವರು ಒಟ್ಟ ಆಶಾ ಮಾಡೋಕ್ಕೆ ಹೋಗಲಿಲ್ಲ, ಯಾವಾಗಲೂ ಆಶಾವಾದಿಗಳಲ್ಲ. ಹಾಗಾಗಿ ಶರಣಬಸಪ್ಪನವರು ಬಂದಿರತಕ್ಕಂಥ ಹೊಲ ಅದು ಕರಿಕಿ ಹೊಲ. ಊರೊಳಗೆ ಜನ ಅಂದ್ರಂತ, ಇಲ್ಲಪ್ಪ ನಾವು ಹೊಲದಾಗ ಬಿತ್ತುತ್ತೀವಿ ಅಂತ ತಿಳ್ಕೊಂಡು ಅಂದಾಗ ಊರಾಗ ಮಂದಿ ಏನು ಮಾಡಿದ್ರು, ನಾವು ಬರ್ತೀವಿ ನೀವು ಬರ್ತೀವಿ ಅಂತ ತಿಳ್ಕೊಂಡು ಕರಿಕಿ ಹೊಲವನ್ನು ಬಿತ್ತಲಿಕ್ಕೆ ಅವತ್ತಿನ ದಿನಮಾನದಲ್ಲಿ ಎಲ್ಲರೂ ತಯಾರು ಮಾಡಿಕೊಂಡು, ಹಾಗೆ ನಮ್ಮ ಇವತ್ತು ಹಡಗಲಿ ಗ್ರಾಮದೊಳಗೆ ಶರಣಬಸವೇಶ್ವರರ ಒಂದು ಪುರಾಣದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ನಡೀತಕ್ಕಂಥ ಒಂದು ಬಿತ್ತುವಂಥ ಕಾರ್ಯಕ್ರಮ, ಅದು ಶರಣರ ಹೊಲದೊಳಗೆ ನಡೀತಕ್ಕಂಥ ಕಾರ್ಯಕ್ರಮ. ಅಂಥ ಒಂದು ಕಾರ್ಯಕ್ರಮ ಜೋರಾದ ಚಪ್ಪಾಳೆ ತಟ್ಟಿ ಗೌರವ ಸಲ್ಲಿಸಬೇಕು. ಈಗ ಆ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ತಿಳ್ಕೊಂಡು ಕೇಳಿಕೊಳ್ತಾ ಇದ್ದೇನೆ. ಕರಿಕೆ ಹೊಲದಲ್ಲಿ ಬಿತ್ತುವಂಥ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮವನ್ನು ನಮ್ಮ ಪೂಜ್ಯರು ಹೋಗಿ ಬರ್ತಾರೇನ್ರಿ, ರೆಡಿ ಮಾಡಿರಿ, ರೆಡಿ ಮಾಡಿ ಪೂಜೆ ಮಾಡಿರಿ, ಕಾಯಿ ಹೊಡ್ರಿ, ಅದೇನು ಮಾಡ್ತಾರೆ ನೋಡಿ. ಪೂಜೆ ಮಾಡಿ ಕಾಯಿ ಬಿಡೋದು ಏನು ಮಾಡ್ತಾರೆ ತಾಯಂದ್ರೆ ಅಕ್ಕಡಿ ಹಾಕೋರು ಯಾರು? ನಾವು ಬರ್ಬೇಕು. ಬಂದ್ರಿ.